ತತ್ರ ಜಗಾಮ ವಿಭೀಷಣ ನಾಮಧೇಯೋ ರಕ್ಷಪತೆ ಅವರಜೌಪ್ಯಥ ರಾವಣೇನ ಭಕ್ತೋಧಿಕಂ ರಘುಪತಾವಿತಿ ಧರ್ಮನಿಷ್ಠಃ ತ್ಯಕ್ತೋ ಜಗಾಮ ಶರಣಂಚ ರಘುತ್ತಮಂ ತಂ ತತ್ರ ಆಜಗಾಮ ಸಹ ವಿಭೀಷಣ ನಾಮಧೇಯಃ ರಕ್ಷಪತೇಃ ಅವರಜಃ ಅಪಿ ಅಥ ರಾವಣೇನ ಭಕ್ತಃ ಅಧಿಕಂ ರಘುಪತೌ ಅತಿಧರ್ಮನಿಷ್ಠಃ ತ್ಯಕ್ತಃ ಜಗಾಮ ಶರಣಂಚ ರಘುತ್ತಮಂ ತಂ. ಪ್ರಹ್ಲಾದನಿಗೆ ವಿಷ್ಣು ಭಕ್ತ ಎಂಬುದೇ ಹಿರಣ್ಯಕಶಿಪುವಿನ ದ್ವೇಷಕ್ಕೆ ಕಾರಣವಾಯಿತು. ಅದೇ ಹಿರಣ್ಯಕಶಿಪುವಿನಾದ ರಾವಣನಿಗೆ ತನ್ನ ತಮ್ಮ, ಅಲ್ಲಿ ಮಗ ಇಲ್ಲಿ ತಮ್ಮ ವಿಷ್ಣು ಭಕ್ತ ಧರ್ಮನಿಷ್ಠ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಜಗಾಮ ಶರಣಂಚ ರಘುತ್ತಮಂ ತಂ ಬಿಟ್ಬಿಟ್ಟ. ಆಗ ಆತ ರಘುತ್ತಮಂ ಶರಣಂ ಜಗಾಮ. ಇಲ್ಲೂ ಅಷ್ಟೇ ಸ್ಟ್ರಿಕ್ಟ್ ಆಫೀಸರ್ ಮಾಡೋದೆಲ್ಲ ಮಾಡ್ತಾರಲ್ಲ ಹಾಗೆ ಅವನ ರೂಲ್ಸ್ ಪ್ರಕರಣ ಅಂದರೆ ಓಡಿಸ್ಬಿಡ್ತಾರೆ. ಅದು ಅವನ ಕಾಲದಿಂದ ಶುರುವಾದ ಪದ್ಧತಿಗಳಿವೆಲ್ಲ. ಇಲ್ಲಿ ಓಡಿಸಿ ಬೇರೆ ಕಡೆ ಟ್ರಾನ್ಸ್ಫರ್ ದೂರ ಹಾಕಿಬಿಡ್ತಾರೆ. ಮತ್ತೆ ಇನ್ನೂ ಮಾಡಬಾರ್ದು ಆ ಥರ. ಜಗಾಮ ಶರಣಂಚ ಕೆಲವರು ಬೇಕು ಅಂತಲೇ ಆರಿಸ್ಕೊತಾರೆ ಒಳ್ಳೆಯವ್ರನ್ನ, ಬೆರಳವರಾದರೆ. ರಘುತ್ತಮಂ ತಂ ಬ್ರಹ್ಮಾತ್ಮಜೇನ ರವಿಜೇನ ಬಲಪ್ರಣೇತ್ರ ನೀಲೇನ ಮೈಂದ ವಿವಿಧಾಂಗದ ತಾರಪೂರ್ವೈಃ ಸರ್ವೈಶ್ಚ ಶತ್ರುಸತನಾದುಪಯಾತ ಏಷಃ ಭ್ರಾತಸ್ಯ ನ ಗ್ರಹಣಯೋಗ್ಯ ಇತಿ ಸ್ಥಿರೋಕ್ತಃ. ಬ್ರಹ್ಮಾತ್ಮಜೇನ ರವಿಜೇನ ಬಲಪ್ರಣೇತ್ರ ನೀಲೇನ ಮೈಂದ ವಿವಿಧಾಂಗದ ತಾರಪೂರ್ವೈಃ ಸರ್ವೈಃ ಚ ಶತ್ರುಸತನಾತ್ ಉಪಯಾತಃ ಏಷಃ ಭ್ರಾತ ಅಸ್ಯ ನ ಗ್ರಹಣಯೋಗ್ಯಃ ಇತಿ ಸ್ಥಿರೋಕ್ತಃ. ಆಗ ರಾಮದೇವರೊಂದು ಸಭೆ ಮಾಡಿದರು. ಸಭೆ ಮಾಡಿ ಕೇಳಿದರು. ಅಂದರೆ ಎಷ್ಟು ಡೆಮಾಕ್ರೆಟಿಕ್ ಆಗಿದೆ. ಹೆಸರು ಬೈತು ಇವ್ರು ಡೆಮಾಕ್ರಸಿ ಅಂಥೇಳಿ ಏನೋ ಮಾಡ್ತಾರೆ. ಅವರು ಆ್ಯಕ್ಚುಲಿ ಮಾನಾರ್ಕಿ ಅಂತ ಹೇಳಿಬಿಟ್ಟು ಮಾಡಿದ್ದೇನೋ ನಿಜವಾದ ಡೆಮಾಕ್ರಸಿ. ಅದು ದಶರಥ ರಾಜನು ಹಾಗೇನೆ ಪಟ್ಟಾಭಿಷೇಕಕ್ಕಿಂತ ಮುಂಚೆ ಏನು ಮಾಡ್ತಾನೆ, ಸಭೆ ಕರೆಸಿ ಈ ರೀತಿಯ ಯೋಚನೆ ಇದೆ, ನೀವು ಅಭಿಪ್ರಾಯ ಹೇಳಿ ಅಂತ ಕೇಳಿ ಆಮೇಲೆ ಮಾಡ್ತಾನೆ ಎಲ್ಲ. ಸ್ವತಃ ರಾಜಸೂಯಾಗ ಇದೆಲ್ಲ ಕೃಷ್ಣ ಕೂಡ ಏನು ಮಾಡ್ತಾನೆ, ಸಾಕ್ಷಾತ್ ನಾರಾಯಣ. ಇಲ್ಲೂ ಕೂಡ ರಾಮನಾರಾಯಣನೇ. ಮತ್ತೆ ಎಲ್ಲ ಜರಾಸಂಧನ ಸಭೆ ಇದಕ್ಕೆ ವಧೆ ಮಾಡಬೇಕು ಅಂತೇಳಿ ರಾಜರೆಲ್ಲ ಹೇಳಿ ಒಬ್ಬ ದೂತನ ಕಳಿಸಿರ್ತಾರೆ. ಈ ಕಡೆ ಪಾಂಡವರೆಲ್ಲ ಏನು ಮಾಡ್ತಾರೆ, ರಾಜಸೂಯಾಗ ಬರಬೇಕು ಮಾಡಬೇಕು ಅಂತಿದ್ದೀವಿ ಅಂತ ತಿಳಿಸಕ್ಕೆ ಒಬ್ಬರು ಕಳಿಸ್ತಾರೆ. ತಕ್ಷಣ ಕೃಷ್ಣ ಏನು ಮಾಡ್ತಾರೆ, ಸಭೆ ಕರೀತಾರೆ. ಏನು ಮಾಡೋಣ ಫಸ್ಟ್ ನಾವೀಗ, ಇಬ್ಬರು ಕರೆದು ಏನು ಮಾಡೋಣ ಈಗ ಅಂತೇಳಿ ಎಲ್ಲರೂ ಅಭಿಪ್ರಾಯ ಹೇಳ್ತಾರೆ. ಆಮೇಲೆ ಕೃಷ್ಣ ತಾನು ತೀರ್ಮಾನ ಹೇಳ್ತಾರೆ. ಅಂದರೆ ತಮ್ಮ ತೀರ್ಮಾನ ಏನೇ ಇದ್ದರೂ ಕೂಡ ಅದನ್ನು ಕೇಳಿ ಮಾಡಿದಾಗ ಏನಾಗುತ್ತೆ, ಅಲ್ಲಿಗೆ ರೀತಿ ಬೇರೆ ಆಗುತ್ತೆ. ನಮಗೆ ಕೇಳದೆ ಮಾಡಿದೆ ಎಂಬ ಭಾವನೆ ಬರೋದಿಲ್ಲ. ಮತ್ತು ಅವ್ರ ಗೌರವ ಸಿಕ್ಕಾಗ ಸ್ವಲ್ಪ ಸಂತೋಷ ಪಡ್ತಾರೆ. ಅವ್ರು ತಪ್ಪು ಹಿಡಿದ್ರೂ ಪರವಾಗಿಲ್ಲ, ಅವ್ರ ಗಮನಕ್ಕೆ ತಂದು ಮಾಡಬೇಕು ಯಾವಾಗಲೂ ಕೂಡ. ಇದು ನಿಜವಾದ ಅರ್ಥ. ಮನೆಗಳೆಲ್ಲ ಹಾಗೇನೆ, ಇದ್ದಕ್ಕಿದ್ದಾಗ ಹೇಳಿದ್ರಾಗಲ್ಲ. ಸಾಮಾನ್ಯ ಏನಿರುತ್ತೆ ವ್ಯವಸ್ಥೆ ಒಂದು ಆ ಕಾಲಕ್ಕೆ ತಕ್ಕಂತೆ ಮಾಡಿ ಎಲ್ಲ ಒಟ್ಟಿಗೆ ತೀರ್ಮಾನ ಮಾಡ್ತಾನೆ ಯಾವುದೋ ವಿಷಯಗಳಿಗೆ. ಅದು ಸಣ್ಣ ಸಭೆ ಇದ್ದಾಗ ಲೆಕ್ಕ. ಅದು ಕೂಡ ಏನು ಮನೆ ಮಟ್ಟಿಗೆ ಸಭೆನೇ. ಯಾವುದೋ ಒಂದು ವಿಚಾರ ಬಂದಾಗ ಎಲ್ಲರೂ ಸೇರಿ ಮಾತಾಡಿದರೆ ಸಭೆನೇ. ಒಬ್ಬನೇ ತೀರ್ಮಾನ ಮಾಡಲೇಬೇಕು ಅಂತೇಳಿ ಏನಾಗುತ್ತದು, ಅದು ಒಂಥರ ಡಿಕ್ಟೇಟರ್ಶಿಪ್ ಆಗುತ್ತೆ. ಅದು ಸರಿ ಹೋಗೋದಿಲ್ಲ. ಅದೇ ತಾನು ಅಂದ್ಕೊಂಡಿದ್ದು ಮಾಡಲಿ ತಪ್ಪಲ್ಲ, ಅದು ತಿಳಿಸಿ ಮಾಡಿದಾಗಿರೋ ರೀತಿಯೇ ಬೇರೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ರಾಮದೇವರು ತೋರಿಸಿದ್ದು ಎಲ್ಲ ಪಾಠ ಇದೆ. ಏನು ಹೇಳ್ತೀರಿ ಹೇಳಿ, ಪರಿಸ್ಥಿತಿ ಹೀಗಿದೆ, ಶರಣಾಗತನಾಗಿ ಬಂದಿದ್ದಾನೆ, ಸ್ವೀಕಾರ ಮಾಡಬೇಕೋ ಬೇಡವೋ, ಇದು ಇಶ್ಯೂ. ಈಗ ಸ್ವೀಕಾರ ಮಾಡಬೇಕೋ ಬೇಡವೋ, ಅವ್ನು ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾನೆ. ಅವನು ಬಂದಿದ್ದೇನೆ, ಹೀಗೆ ನಾನು ಶರಣಾಗತನಾಗ್ತಾ ಇದ್ದೇನೆ, ರಾಮ ದಯವಿಟ್ಟು ಸ್ವೀಕಾರ ಮಾಡೋ ಅಂತ ಹೇಳಿ ಕಳಿಸಿದ್ದಾನೆ. ಅಕ್ಸೆಪ್ಟ್ ಮಾಡಬೇಕೋ ಬೇಡ ಈಗ ಸಭೆ. ಆಗ ಎಲ್ಲರೂ ಹೇಳ್ತಾರೆ, ಫಸ್ಟ್ ಬ್ರಹ್ಮಾತ್ಮಜೇನ, ಬ್ರಹ್ಮಾತ್ಮಜ ಬ್ರಹ್ಮದೇವರ ಮಗ ಯಾರೋ ಜಾಂಬವ ಅಂತ ಹೇಳ್ತಾನೆ. ಆಮೇಲೆ ರವಿಜೇನ, ರವಿಜ ಯಾರಂದರು, ಆತ ವಯಸ್ಸಿನ ಸೀನಿಯರ್ ಮೋಸ್ಟ್, ಈತ ರಾಜ ರವಿಜ, ಸೂರ್ಯ ಸುಗ್ರೀವ. ಆಮೇಲೆ ಬಲಪ್ರಣೇತ್ರ ನೀಲೇನ, ನೀಲ ಯಾರು ಸೇನಾಧಿಪತಿ, ಬಲಪ್ರಣೇತ್ರ ಸೇನಾಧಿಪತಿ, ಅಗ್ನಿ ಅವತಾರ. ಮೈಂದ ವಿವಿಧವು, ಮೈಂದ ವಿವಿಧ ಅಂಗದ ತಾರಪೂರ್ವೈಹಿ, ಮೈಂದ ವಿವಿಧರು ಅಶ್ವಿನಿ ದೇವತೆಗಳು, ತಾರ ಬೃಹಸ್ಪತಿ ಅವತಾರ. ಇವರೆಲ್ಲರೂ ಸೇರಿದರು. ಏನಂತ ಹೇಳಿದರು, ಸರ್ವೈಶ್ಚ, ಎಲ್ಲರ ಒಂದೇ ಒಪಿನಿಯನ್. ಸರ್ವೈಶ್ಚ ಶತ್ರುಸತನಾದ್ ಉಪಯಾತಃ ಏಷಃ. ಇವನು ಬಂದಿರೋದು ಎಲ್ಲಿಂದ, ಈಗ ಶತ್ರುವಿನ ಕಡೆಯಿಂದ ಬಂದಿದ್ದಾನೆ. ಜೊತೆಗೆ ಏಷ ಭ್ರಾತ, ಸಾಕ್ಷಾತ್ ಓನ್ ಬ್ರದರ್. ಗೊತ್ತಾಯ್ತಾ? ಕೈ ಕೊಡೋ ಚಾರ್ಜಿ ಭಾಳ ಜಾಸ್ತಿ. ಯಸ್ಯ ನ ಗ್ರಹಣ ಯೋಗ್ಯ, ಆದ್ದರಿಂದ ಸ್ವೀಕಾರ ಮಾಡೋದು ಸರಿಯಲ್ಲ ಅಂಥೇಳಿ ಸ್ಥಿರೋಕ್ತಃ
ಗಟ್ಟಿಯಾಗಿ ಹೇಳಿದರು. ಅಲ್ಲಿ ಒಂದು ಸ್ವಾರಸ್ಯ ಬರುತ್ತೆ. ರಾಮ ಹೇಳಿದ್ರೆ ಫಸ್ಟ್ ಅವರೆಲ್ಲ ಮಾಡೋ ಕೆಲಸ ಏನು ಅಂದರೆ, ರಾಮ ನಮ್ಮನ್ನು ಕೇಳೋ ಅವಶ್ಯಕತೆ ಏನೂ ಇಲ್ಲ, ಎಲ್ಲ ಜನರು ಗೊತ್ತು, ನೀನು ಸರ್ವಜ್ಞ, ನಮಗೇನು ನಾವು ಗೊತ್ತಿಲ್ಲದವರು ಗೊತ್ತಿರೋನು, ಆದರೂ ನಮಗೆ ಅರ್ಥ ಆಗಿದೆ. ಏನು ಅರ್ಥ ಆಗಿದೆ? ನಮ್ಮನ್ನು ಯಾತಕ್ಕೆ ಕೇಳ್ತೀಯ ಅಂದರೆ ಪೃಚ್ಛಸಿ ಆತ್ಮಾನ್ ಸುಹೃತ್ತಯ, ಪ್ರೀತಿಯಿಂದ ಕೇಳ್ತೀಯ ಹೊರತು ನಿನ್ನ ಮೇಲೆ ನನ್ನ ಮೇಲೆ ಸಹಲೆ ನಿಮಗೆ ಬೇಕಾಗಿಲ್ಲ. ಆದ್ದರಿಂದಲೇ ಅವ್ರ ಗೌರವದಿಂದ ನಮ್ಮ ಅಭಿಪ್ರಾಯ ಹೇಳಿಬಿಡೋದು, ಅದು ಅದೇ ಹಠ ಹಿಡಿಬೇಕಾಗಿಲ್ಲ. ಯಾಕೆ? ನಮಗಿನ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಅಂತೇಳಿ ಆದಷ್ಟು ಏನು ಕೇಳಿದ್ದೇ ಕೇಳ್ತೇವೆ ಅಷ್ಟೇ ಹೊರತು ನಮಗೆ ಇನ್ನೂ ಗೊತ್ತಿರೋಷ್ಟು ನಮಗೆ ಗೊತ್ತಿಲ್ಲ ಅದು ಒಪ್ಕೊಂಡ್ಬಿಡ್ತಾರೆ. ಅದು ಗ್ರಹಣ ಯೋಗ್ಯ ಇತಿ ಸ್ಥಿರೋಕ್ತಃ. ನಾವು ಹೇಳೋದಾದರೆ ಎರಡು ದೊಡ್ಡ ಕಾರಣಗಳು ಬಂದಿರೋದು ಶತ್ರುಗಳ ಕಡೆಯಿಂದ. ಸಾಕ್ಷಾತ್ ತಮ್ಮ ಬೇರೆ, ಯುದ್ಧದ ಸಮಯ ಬೇರೆ, ಇದು ಎಲೆಕ್ಷನ್ ಟೈಮ್ ಅಂತ ಇರ್ತಾರಲ್ಲ ಇವರು, ಯುದ್ಧದ ಸಮಯ ಬೇರೆ. ಇವತ್ತೆಲ್ಲ ಒಂದು ರಿಸ್ಕಿ, ಭಾಳ ರಿಸ್ಕಿ ಇದು. ಮೊದಲೇ ರಾಕ್ಷಸರವರೆಲ್ಲ ಮೋಸ ಮಾಡೋದು ಸಹಜ. ಆದ್ದರಿಂದ ಬೇಡ, ಏನು ಕುತಂತ್ರ ಇದ್ದರೂ ಇರಬಹುದು, ಎಲ್ಲ ಹೇಳಿ ಇದು ಮಾಡಿಬಿಡ್ತಾರೆ ಸಮಯದೊಳಗೆ. ಇತಿ ಸ್ಥಿರೋಕ್ತಃ, ಫರ್ಮಾಗಿ ಹೇಳ್ತಾರೆ, ಅದನ್ನು ತೊಗೊಳಕ್ಕೆ ಸಾಧ್ಯವೇ ಇಲ್ಲ, ಒಳ್ಳೆಯದಲ್ವೇ ಇಲ್ಲ, ಬೇಡವೇ ಬೇಡ ಅಂತ ಹೇಳಿಬಿಡ್ತಾರೆ. ಆಗ ಅತ್ರಾಹ ರೂಪಮಪರಂ ನೋಡಿ, ಬ್ರಹ್ಮಾತ್ಮಜೇನ ರವಿಜೇನ ಬಲಪ್ರಣೇತ್ರ ನೀಲೇನ ಮೈಂದ ವಿವಿಧ ಅಂಗದ ತಾರಪುರ, ಅಂಗದ ಯುವರಾಜ ಇವೆಲ್ಲರೂ ಸೇರಿಸಿ ಸರ್ವೈಶ್ಚ ಒಂದೇ ಒಪಿನಿಯನ್ ಎಲ್ಲರೂ ಕೂಡ. ಶತ್ರು ಸದನಾತ್ ಉಪಯಾತಃ ಏಷಃ, ಶತ್ರು ಸದನದಿಂದ ಬಂದಿದ್ದಾನೆ. ಭ್ರಾತ ಅಸ್ಯ, ಅವನ ಸಾಕ್ಷಾತ್ ತಮ್ಮನಾಗಿದ್ದಾನೆ. ನ ಗ್ರಹಣ ಯೋಗ್ಯ, ಅದರಿಂದನೇ ಗ್ರಹಣಕ್ಕೆ ಸ್ವೀಕಾರಕ್ಕೆ ಯೋಗ್ಯನಲ್ಲ. ಇತಿ ಸ್ಥಿರೋಕ್ತಃ ಎಂಬುದಾಗಿ ಸ್ಥಿರವಾಗಿ ಹೇಳಲ್ಪಟ್ಟಾಗ ಆಗ ಒಬ್ಬರೇ ಮಾತಾಡಿದ ವಿರುದ್ಧ. ಯಾರು ಅಂದರೆ ಅತ್ರಾಹ ರೂಪಮಪರಂ ಬಲದೇವತಾಯಾ ಗ್ರಾಹ್ಯಸ್ಸ ಏಷ ನಿತರಾಂ ಶರಣಂ ಪ್ರಪನ್ನಃ ಭಕ್ತಶ್ಚ ರಾಮಪದಯೋ ವಿನಶಿಷ್ಣು ರಕ್ಷೋ ವಿಜ್ಞಾಯ ರಾಜ್ಯಂ ಉಪಭೋಕ್ತುಮಿಹಾಭಿಯಾತಃ. ಹನುಮಂತ ಮಾತು ಇಡೀ ಒಂದು ಶ್ಲೋಕದಲ್ಲಿ ಬರೀತಾರೆ. ಅತ್ರ ಆಹ ರೂಪಂ ಅಪರಂ ಬಲದೇವತಾಯಾ ಗ್ರಾಹ್ಯ ಸಹ ಏಷಃ ನಿತರಾಂ ಶರಣಂ ಪ್ರಪನ್ನಃ ಭಕ್ತಃ ಚ ರಾಮಪದಯೋ ವಿನಶಿಷ್ಣು ರಕ್ಷಃ ವಿಜ್ಞಾಯ ರಾಜ್ಯಂ ಉಪಭೋಕ್ತುಂ ಇಹ ಅಭಿಯಾತಃ. ಅತ್ರ, ಆ ವಿಷಯದಲ್ಲಿ ಬಲದೇವತಾಯ ಅಪರಂ ರೂಪಂ, ಬಲದೇವತಾ ಬಳಿತ್ಥ ಅಂದರೆ ವಾಯುದೇವರು, ಅವರ ಇನ್ನೊಂದು ರೂಪ ಅಪರಂ ರೂಪಂ, ಇನ್ನೊಂದು ರೂಪ ಅಂದರೆ ಹನುಮಂತ. ಹನುಮಂತ ಹೇಳಿದರು ಬಲದೇವತಾಯ. ಮಾತು ಯಾತಕ್ಕೆ ಹಾಕಿದರು ಅಂದರೆ ವೇದ ಪ್ರತಿಪಾದ್ಯ ಒಂದು, ಇನ್ನು ಬಲದ ಸಾಕಾರ ಮೂರ್ತಿ. ಅದು ಹೇಳಿದ್ರೆ ಮಾತಿಗೆ ಬೆಲೆ ಇದೆ ನಡೆಸೋದಕ್ಕೋಸ್ಕರ. ಒಂದು ಸಾಮಾನ್ಯ ದೊಡ್ಡ ಯಾವುದೋ ಪ್ರಾಜೆಕ್ಟ್ ಹಾಕಿದ್ರು, ಸರ್ಕಾರ ಅಪ್ರೂವ್ ಕೊಡ್ತು, ಅದು ಕೊಟ್ಟ ಮೇಲೆ ಸಮಸ್ಯೆ ಇಲ್ಲ, ನಮಗೆ ದುಡ್ಡು ಬರುತ್ತೆ ಅಂತ ಯೋಚನೆ ಬರುತ್ತಲ್ಲ, ಹಾಗೆ ಬಲದೇವತೆ ಆದ್ದರಿಂದ ಯಾವುದೇ ರೀತಿಯಲ್ಲಿ ಹೆದರ್ತಕ್ಕಂಥ ಕಾರಣ ಇಲ್ಲ, ಭಯಕ್ಕೆ ಅವಕಾಶ ಇಲ್ಲ ಅದು ಸೂಚನೆ ಮಾಡಿದರು. ಆಮೇಲೆ ಗ್ರಾಹ್ಯ ಸಹ ಏಷಃ, ಆ ಇವನನ್ನು ಇವರೆಲ್ಲ ಏನು ಹೇಳಿದ್ರಲ್ಲ ಸಹ, ಅಲ್ಲಿ ರೆಫರೆನ್ಸ್, ಇವರೆಲ್ಲ ಏನೇನು ಹೇಳಿದ್ರಲ್ಲ, ಅಲ್ಲಿಂದ ಬಂದಿದ್ದಾನೆ ಶತ್ರುಗಳ ಕಡೆಯಿಂದ, ಅವರು ತಮ್ಮ ರಾಕ್ಷಸ ಏನು ಹೇಳಿದ್ರಲ್ಲ ಅಂತ ವಿಭೀಷಣ, ಇವ್ರು ಹೇಳಿದ್ದೇನು ಎಲ್ಲ ಸರಿಯೇ, ಆದರೆ ಅವ್ರು ಹೇಳಿದ್ದು ನಗ್ರಾಹ್ಯ, ನಾನು ಹೇಳೋದು ಗ್ರಾಹ್ಯ. ನಿತರಾಂ ಗ್ರಾಹ್ಯ, ಸಂಪೂರ್ಣ ಸ್ವೀಕಾರ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವರು ಆಫರ್ ಮಾಡಿ, ಇವರು ಆಫರ್ ಮಾಡಿದರು, ಸ್ವೀಕಾರ ಮಾಡಲೇಬೇಕು. ನಿತರಾಂ ಶರಣ, ನಿತರಾಂ ಎರಡು ಕಡೆ ಅನ್ವಯ. ನಿತರಾಂ ಗ್ರಾಹ್ಯ, ಸ್ವೀಕಾರ ಮಾಡಲೇಬೇಕು. ನಿತರಾಂ ಶರಣಂ ಪ್ರಪನ್ನ, ಯಾತಕ್ಕೆ ಅಂದರೆ ಸಂಪೂರ್ಣ ಶರಣಾಗತನಾಗಿದ್ದಾನೆ. ಯಾವ ರೀತಿ ಬಂದಿದ್ದಾನೆ ಅವನೀಗ? ಸರೆಂಡರ್ ಆಗಿಬಿಟ್ಟಿದ್ದಾನೆ. ಇಂಥ ಹೊತ್ತು ರಕ್ಷಣೆ ಕೊಡಬೇಕಾದದ್ದು ಜವಾಬ್ದಾರಿ. ಸರ್ಕಾರ ಕೂಡ ಏನು ಮಾಡುತ್ತೆ, ಯಾವುದು ಹೇಳ್ತೀನಿ ಅಂತ ಅವ್ರು ಪ್ರೊಟೆಕ್ಷನ್ ಕೊಡ್ತಾರೆ ಅವರಿಗೆ. ಅವ್ರ ಪರ ಮಾತಾಡಲಿಕ್ಕೆ ಅಂತ ಬಂದಾಗ ರಕ್ಷಣೆ ವ್ಯವಸ್ಥೆ ಮಾಡ್ತಾರೆ. ಶರಣ ಮಾಡೋಕ್ಕಂತ ಪ್ರಪನ್ನ, ಶರಣಂ ಪ್ರಪನ್ನ, ಶರಣಾಗತನಾಗಿ ಬಂದಿದ್ದಾನೆ. ಅರ್ಜುನ ಇದೇ ಮಾತನ್ನು ಹೇಳ್ತಾನೆ, ಶಿಷ್ಯಸ್ತೇಹಂ ಶಾತಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿದ್ರಿಂದ ಇಲ್ಲಿ ಪ್ರಪನ್ನರನ್ನು ಕೈ ಬಿಡಬಾರ್ದು. ಆ ರೀತಿ ಬಂದರು ಧರ್ಮ ಪನ್ನ ಪ್ರಪನ್ನ, ಪ್ರಕರ್ಷೇಣ ಶರಣಾಗತ, ಆದ್ದರಿಂದಲೇ ಸ್ವೀಕಾರ ಮಾಡಬೇಕು. ಮತ್ತು ಇದು ಒಂದು ಮೊದಲೇ ಕಾರಣ ಏನಿದು? ಶರಣಾಗತ ರಕ್ಷಣೆಯನ್ನು ಮಾಡಲೇಬೇಕು, ಅದು ವ್ರತ. ಅದು ಒಂದು ಮತ್ತೆ ಕೇಳುತ್ತೆ, ಶಿಬಿರಾಜನ ಹತ್ರ ಏನು ಮಾಡುತ್ತೆ, ಒಂದು ಪಾರೆವಾಳ ದಪ್ಪ ಅಂತ ಬಿದ್ದುಬಿಡುತ್ತೆ. ತಕ್ಷಣ ಅಂತ ಕೇಳ್ತಾನೆ, ಕಾಲಿಡು ಕಾಲರತ್ತೆ ಬಿದ್ದುಬಿಡುತ್ತೆ. ಅಟ್ಟದ್ದು ಸರಿಯಾಗಿ ಹದ್ದು ಬರುತ್ತೆ, ಅದು ಅಟ್ಸ್ಕೊಂಡ್ಬಂದಿರುತ್ತೆ. ರಾಜ ಬಿಕ್ಕಡಿ ಬಿಡೋದು, ನನ್ನ ಬೇಟೆ ಅಂತ ಹೇಳ್ತಾನೆ. ಇಲ್ಲ, ನಾನು ಬಿಡೋದಿಲ್ಲ, ನಾನು ಖಾಲಿ ಬಿದ್ದಿದೆ, ಶರಣಾಗತರಾಗಿದ್ದರೆ ಕೈ ಬಿಡೋದಿಲ್ಲ. ನನ್ನ ಆಹಾರ ಅಂತ ಹೇಳ್ತಾನೆ. ನನ್ನ ಆಹಾರ ಅಂತ ಎಕ್ಕಡ ಕಲ್ಲಿದೆ ಅಂತ ಕೇಳಿ, ನನ್ನ ಆಹಾರ ಅಂತ ಕೇಳಿದ ತಕ್ಷಣ ನಿನ್ನ ಆಹಾರ ನಾನು ಕೊಡ್ತೇನೆ, ಈ ಹೆದರು ಕೊಡೋದಿಲ್ಲ ನಾನು. ಪಾರಿವಾಳ ಬಿಡೋದಿಲ್ಲ, ಖಾಲಿ ಬಿದ್ದಿದೆ. ಈ ಪಾರಿವಾಳ ತೋರಿದಷ್ಟು ಮಾಂಸ ಕೊಡ್ತೇನೆ, ನನ್ನ ದೇಹದ ಮಾಂಸ ಕೊಡ್ತೇನೆ, ಯಾರ್ದು ಸರ್ವೆಂಟ್ಸ್ದಲ್ಲ,
ನನಗೆ ಶರಣಾಗತರಾಗಿ ನನ್ನ ಜವಾಬ್ದಾರಿ ಆದರೆ ನನ್ನ ಶರೀರದ ಮಾಂಸ ಕೊಡುತ್ತೆ. ಅದು ಇಷ್ಟರ ಮಟ್ಟಿಗೆ ಅವರಲ್ಲಿ ಶರಣಾಗತರು ಏನು ಮಾಡ್ತಾರೆ ಗೊತ್ತಾ ಇವತ್ತು? ಮೋಸ ಮಾಡ್ತಾರೆ. ಭಾರಿ ನಂಬಿದ್ದಾರೆ ಅಂದರೆ ಸರಿ ಸಾಧ್ಯ ಮೋಸ ಮಾಡ್ಬೋದು ಅಂತೇಳಿ. ಯಾತಕ್ಕೆ? ನಂಬಿಟ್ಬಿಟ್ಟಿದಾರಲ್ಲ. ಜವಾಬ್ದಾರಿ ಬರಬೇಕು. ನಂಬಿದಾಗ ಏನು ಬರುತ್ತಲ್ಲಿ? ಜವಾಬ್ದಾರಿ ಬರುತ್ತೆ. ಗೊತ್ತಾ? ಅಂಗಡಿಯವರೇ ಹಾಗೇನೆ ಮೂರ್ನಾಲ್ಕು ತೋರಿಸಿ ಯಾವ್ದು ತೊಗೊಂಡ್ರೆ ಗೊತ್ತಾ, ನೀನು ಹೇಳಿಬಿಡು ಅಂತ ಹೇಳ್ತಾರೆ. ಅವ್ರು ಜವಾಬ್ದಾರಿ ಬರುತ್ತೆ. ಏನು ಮಾಡ್ತಾನೆ ಗೊತ್ತಾ? ಅವನು ತನಗೆ ಒಳ್ಳೇದನ್ನು ಸಿದ್ದು ಕೊಡ್ತಾರೆ. ಇವತ್ತು ಮೋಸ ಮಾಡ್ತಾರೆ. ಅಂದರೆ ಹೇಳಿದ್ರಲ್ಲ ಸರಿ ಅಂತೇಳಿ ಯಾವುದು ಖರ್ಚಾಗದಾರ ಅಂತ ಹಾಕಿಬಿಡ್ತಾರೆ. ಆ ಕಡೆ ಅಂದರೆ ಎಲ್ಲಿ ಒಳ್ಳೆ ಕೆಲಸ ಇರ್ತದೋ ಅಲ್ಲಿ ಕೆಟ್ಟದ್ದು ಮಾಡ್ತಾರೆ. ತಪ್ಪದು. ನಿತರಾಂ ಶರಣ ಪ್ರಪನ್ನ. ಆಗ ಅವ್ರು ಹೇಳ್ತಾರೆ ನೋಡಿದರೆ ಆ್ಯಕ್ಚುಲಿ ಏನು ಅವರೆಲ್ಲ ಇದು ಪರೀಕ್ಷೆ ಮಾಡೋಕ್ಕೆ ಬಂದ ದೇವತೆಗಳು ಅಷ್ಟೇ, ಸುಮ್ಮನೆ ಅಲ್ಲ. ಆಯಿತು ಕೊಯ್ಕೊಂಡು ಅಷ್ಟೇ ಅದೇ ತೂಕದಷ್ಟು ಕೊಡು ಕೊಟ್ಟೆ ಬಿಡ್ತಾರೆ. ಆಗ ಅವರು ಪ್ರತ್ಯಕ್ಷ ಹೇಳ್ತಾರೆ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ. ಪಾರಿವಾಳ ಅಲ್ಲ, ಹದ್ದಲ್ಲ, ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರ್ತಾರೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶರಣಾಗತನ ಕೈಪೂರ್ಣ. ಅಭಯಂ ಅದು ಎರಡನೇ ಅರ್ಥ. ಅದಕ್ಕೆ ಅಭಯಂ ಸತ್ವ ಸಂಶುದ್ಧಿ ಅಂತ ಬಂತಲ್ಲ ಗೀತೆಯೊಳಗೆ. ಒಂದೇದೇನು ಅಭಯ ಅಂದ್ರೇನು? ಯಾರಿಗೂ ಭಯಪಡದೇ ಇರೋ ನಿರ್ಭೀತವಾಗಿ ಧರ್ಮಾಚರಣೆ ಮಾಡಬೇಕು. ಇದು ಮೊದಲನೇದು. ಎರಡನೇದು ಅಭಯಂ. ಯಾರು ಬಂದಿರ್ತಾರೆ ಶರಣಾಗತರಾಗಿ ಅವ್ರನ್ನೇನು ಮಾಡಬೇಕು? ರಕ್ಷಣೆ ಕೊಡಬೇಕು. ಅದನ್ನು ಆಚಾರ್ಯ ಗೀತಾಭಾಷದಲ್ಲಿ ಬರೀತಾರೆ. ಯತಿಗಳಿಗೆ ಏನು ದಾನ ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಏನು ಇಲ್ಲೇ ಇಲ್ಲ ಅವರ ಹತ್ರ. ಆದರೆ ಏನು ದಾನ ಮಾಡೋಕ್ಕೆ ಬರೋದಿಲ್ಲ. ಆದರೆ ಒಂದು ದಾನ ಮಾಡೋಕ್ಕೆ ಬರ್ತದೆ ಆಚಾರ್ಯ. ಏನದು? ಜ್ಞಾನದಾನ ಅಭಯದಾನ ಎರಡು ಯತಿಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಜ್ಞಾನದಾನ ಅಭಯದಾನ ಎರಡೂ ಕೂಡ ಯತಿಗಳು ಮಾಡಬಹುದಾದ ದಾನ. ಆದ್ದರಿಂದ ಮಾಡಲೇಬೇಕಾದ ದಾನ. ಆದ್ದರಿಂದ ಎಲ್ಲಿ ನೋಟ್ಸ್ ಬರೀತಾರೆ ಗೊತ್ತಾ? ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಯಜ್ಞ, ದಾನ, ತಪಸ್ಸು ಈ ಮೂರು ಕೂಡ ಏನಿದು ಎಲ್ಲರೂ ಮಾಡಲೇಬೇಕು ಅಂತ ಹೇಳಿ. ಅದಕ್ಕೆ ತ್ರಿಕರ್ಮ, ಪ್ರತಿಯೊಬ್ಬರು 3 ಕರ್ಮ ಇದೆ ಅಂತ. ಯಜ್ಞ, ದಾನ, ತಪಸ್ಸು ಮಾಡಲೇಬೇಕು. ತಕ್ಷಣ ಪ್ರಶ್ನೆ ಹಾಕೋತಾರೆ, ಹಾಗಿದ್ದರೆ ಯತಿಗಳು ಏನು ಮಾಡ್ತಾರೆ? ಹಾಗಿದ್ದರೆ ಕಂಪಲ್ಸರಿ ಇದ್ದರೆ ಅವ್ರಿಗೆ ಎಕ್ಸಾಮ್ಷನ್ ಅಂತ ಹೇಳಲಿಲ್ಲ. ಅವ್ರಿಗೆ ಎಕ್ಸಾಮ್ಷನ್ ಅಂತ ಹೇಳಿ ಅವರೂ ಮಾಡಬೇಕು ಅಂತ ಹೇಳಿಬಿಟ್ಟು. ಹಾಗಿದ್ರೆ ಯಾವ ದಾನ ಮಾಡಬೇಕು ಅಂತ ಹೇಳ್ತಾರೆ? ಅಭಯ ದಾನ ಮಾಡಬೇಕು, ಜ್ಞಾನ ದಾನ ಮಾಡಬೇಕು. ಆದ್ದರಿಂದ ಅವರಿಗೂ ಏನಿಲ್ಲ ಅಂತಿಲ್ಲ. ಈಗ ತಪಸ್ಸು ಅಂತ ಇದ್ದಿದ್ದೆ, ಪಾಠ ಪ್ರವಚನ ಇದ್ದಿದ್ದೇನೆ. ಜ್ಞಾನ ತಾವು ಮಾಡ್ಕೊಡೋದು ಬೇರೆ, ಕೊಡೋದು ಬೇರೆ. ಜ್ಞಾನ ತಿಳುವಳಿಕೆ ಇಲ್ದವ್ರಿಗೆ ಜ್ಞಾನ ಕೊಡೋ ಜವಾಬ್ದಾರಿ ಅವರಿಗಿದೆ ಅಂತ ಹೇಳ್ತಾರೆ. ಬಹಳ ಮುಖ್ಯ ಇದೆ. ಜವಾಬ್ದಾರಿ ಇದೆ ಅವ್ರಿಗೆ. ಏನು ಬೇಕು ಅಂತ ಕೇಳಕ್ಕೆ ಬಂದರೆ ಇಲ್ಲ ಅಂತ ಹೇಳಿ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಕೊಡಲೇಬೇಕು. ಸ್ಕೂಲ್ ಕಾಲೇಜುಗಳಲ್ಲಿ ಜ್ಞಾನಕ್ಕೆ ಅವಕಾಶ ಆಗಿರಲೇಬೇಕು. ಹಾಗೆ ಇದಕ್ಕೆ ಅವಕಾಶ ಇದ್ದೇ ಇದೆ. ಅಭಯ ರಕ್ಷಣೆ ಇದೇನು ಅನ್ನ ಹಾಕಿ ಅಂತ ಬರ್ಬೋದು. ರಾಯರು ಕೊಡ್ತಾರಲ್ಲ ಎಲ್ಲರಿಗೂ ಅಭಯ ಇದ್ದಾಗೆ. ಜಾಗ ಒಂದಿದು ಏನೋ ಒಂದು ಕೊಟ್ಟು ಕಳಿಸ್ತಾರೆ. ಯತಿ ರಕ್ಷಣೆ ಕೊಡೋದಕ್ಕೆ ಒಂದು ಏನು ಹೇಳ್ತಾರೆ ಗೊತ್ತಾ? ಅದಕ್ಕೆ 2 ಕೊಡ್ತಾರೆ ರಕ್ಷಣೆ. ಗೋವಿನ ರಕ್ಷಣೆ ಮಾಡಬೇಕು. ರಕ್ಷಣೆಯಲ್ಲಿ 2 ವಿಧ. ಮತ್ತೆ ಯಾರೋ ಒಂದು ಬಿಡ್ತಾರೆ ಕಾಪಾಡಬೇಕು ಅಂತಾರೆ. ಸೈಲಾದಷ್ಟು ಕಾಪಾಡಬೇಕು, ಬೇರೆ ದಾರಿ ಇಲ್ಲ. ಪ್ರಾಣ ಕೊಟ್ಟಾದ್ರೆ ಅದಕ್ಕೆ ಅಲೋಡ್. ಅದಕ್ಕೆ ಇನ್ನು ಗೋ ಬರುತ್ತೆ, ಬ್ರಾಹ್ಮಣ ಬರ್ತಾವೆ. ಏನು ಮಾಡಬೇಕು? ಯುದ್ಧ ಮಾಡಿ ಅಂತ ಹೇಳಿ. ಯತಿಗಳು ಯುದ್ಧ ಮಾಡಬಾರದು. ಆ ಪ್ರಸಂಗ ಯುದ್ಧನೂ ಮಾಡಿ ಅಂತ ಹೇಳ್ತಾರೆ. ಫೈಟ್ ಮಾಡಿ. ವಿಪ್ರೋಪಿ ವಿದ್ಯುತ ಗೋಬ್ರಾಹ್ಮಣಾರ್ಥೆ. ಗೋಬ್ರಾಹ್ಮಣರ ರಕ್ಷಣೆಗೋಸ್ಕರ, ಸ್ತ್ರೀಯರ ರಕ್ಷಣೆಗೋಸ್ಕರ ಬ್ರಾಹ್ಮಣರಲ್ಲ ಯತಿಗಳೂ ಯುದ್ಧ ಮಾಡಬೇಕು. ವಿರಾಟ್ ರಾಜನ ಪ್ರಸಂಗ ಬಂತಲ್ಲ, ಧರ್ಮರಾಜ ನಾನು ಬರ್ತೇನೆ ಅಂತ, ಯತಿ ವೇಷದಲ್ಲಿದ್ದಾನಂತ. ನಾನು ಬರ್ತೇನೆ ಅಂತ. ಯತಿಗಳು ನೀವ್ಯಾಕೆ ಬರ್ತೀರಿ ಅಂದರೆ ನಮಗೂ ಧರ್ಮ ಇದೆ ಅಂತ ಹೇಳ್ತಾರೆ. ಗೋಗಳ ರಕ್ಷಣೆ ಮಾಡಬೇಕಲ್ಲ, ನಾವು ಬರ್ತೇನೆ ಹಬ್ಬ ಅಂತ ಕರ್ಕೊಂಡು ಹೋಗ್ತಾರೆ. ಅಂದರೆ ಅಲ್ಲಿ ಪ್ರಾಕ್ಟಿಕಲ್ಲೇ ಥಿಯರಿ ಪ್ರಾಕ್ಟಿಕಲ್ಲೇ ಬರೋದು. ಆ ವೇಷದಲ್ಲಿದ್ದರೂ ಕೂಡ ಧರ್ಮರಾಜ ಹೋಗ್ತಾರೆ. ಆ ದೃಷ್ಟಿಯಿಂದ ಬಿಡ್ಲಕ್ಕೆ ಬರೋದೇ ಇಲ್ಲ. ಇದು ಬಲ್ತು ಅವರು ಪ್ರಪತ್ತಿ ಎಂಬುದು ಟೆಕ್ನಿಕಲ್ ಟರ್ನ್ ಮಾಡಿಕೊಂಡ್ರು. ಇವತ್ತು ಮಿಥ್ಯಾ ಅನ್ನೋ ಪದ ಇದೆ. ಮಿಥ್ಯಾ ಅನ್ನೋ ಪದ ಎಲ್ಲರೂ ಒಪ್ಪೋ ಪದನೇ. ಅವರ ಅರ್ಥದಲ್ಲಿ ಏನು ಅರ್ಥದಲ್ಲಿ ಉಪಯೋಗಿಸಿರೋದನ್ನು ಮಿಥ್ಯಾ ಅಂತ ಹೇಳಿಬಿಟ್ಟು ಸಹಸದ್ವಿಲಕ್ಷಣ ಅಂತ ಅರ್ಥದಲ್ಲಿ ಅದನ್ನು ನಾವು ಒಪ್ಪೋದಿಲ್ಲ. ಮಿಥ್ಯಾ ಶಬ್ದ ಒಪ್ತೇವೆ. ಜಗನ್ಮಿಥ್ಯಾ ಅಂತ ಕರೆದ್ರೆ ಬೌದ್ಧರು ಹೇಳ್ತಾರೆ, ಅದು ತಪ್ಪು ಅಂತ ಖಂಡನೆ ಮಾಡ್ತೇವೆ. ನಾವು ಬೌದ್ಧರು ಹೇಳಿದಾಗ ಹೇಳಲಿಲ್ಲ, ಸಹಸದ್ವಿಲಕ್ಷಣ ಅಂತ ಹೇಳ್ತಾರೆ. ಮಿಥ್ಯಾ ಶಬ್ದಕ್ಕೆ ಅರ್ಥ ಇಲ್ಲ ಅಂತ ಹೇಳಿ, ಆ ಅರ್ಥಕ್ಕಿಲ್ಲ. ಅದು ಸುಳ್ಳು ಅಂತ ಅಸತ್ಯ ಅಂತಿದೆ ಹೊರತು ಅರ್ಥ ಬಂದಿಲ್ಲ. ಅದೇ ರೀತಿಯೇ ಪ್ರಪನ್ನ ಅಂತ ಪದ ಒಪ್ಪೋಣ, ಪ್ರಪತ್ತಿ ಪದನೂ ಒಪ್ಪೋಣ. ಆದರೆ ನೀವೇನು ಟೆಕ್ನಿಕಲಿ ಹೇಳ್ತೀರಲ್ಲ, ನಿಮ್ಮ ಹತ್ರ ಅದನ್ನು ನಾವು ಒಪ್ಪೋದಿಲ್ಲ ಅಂತೇಳಿ, ಆ ಅರ್ಥ ಇಲ್ಲ. ಅದು ಭಕ್ತಿಯ ಒಂದು ಇನ್ನೊಂದು ರೂಪನೇ ಹೊರತು ಪ್ರಪತ್ತಿ ಅಂತ ಹೇಳಿದರೆ ಬರೀ ಸರೆಂಡರ್ ಆಗಿಬಿಟ್ರೆ ಸಾಕು, ಏನಿಲ್ಲದವರು ಪರವಾಗಿಲ್ಲ, ಆ ಅರ್ಥ ಒಪ್ಪೋದಿಲ್ಲ. ವಿಜ್ಞಾಯ ನಿತರಾಂ ಶರಣಂ ಪ್ರಪನ್ನ. ಶರಣಾಗತರ ಕೈಯನ್ನು ಬಿಡುಕೂಡುದು. ಅದು ವ್ರತ. ಅದು ಪ್ರತಿಯೊಬ್ಬರು ಮಾಡಬೇಕು. ಚಾತುರ್ಮಾಸ್ಯಾದಿ ವ್ರತಗಳು ಹೇಗೋ ಅದೊಂದು ವ್ರತ. ಆದ್ದರಿಂದ ಆ ಭಾವನೆ ಬಂತು ಅಂದರೆ ಏನಾಗುತ್ತೆ, ಸಮಾಜ ಮುಂದುವರೆದು ಬಿಡುತ್ತೆ. ಪ್ರತಿಯೊಬ್ಬ ಆರ್ತರ ರಕ್ಷಣೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನೋಡ್ಕೋತ ಹೋಗಿಬಿಡ್ತಾರೆ. ಹಾಗೇನೆ ಯಾರೋ ಬೀಳ್ತಾರೆ, ಎದ್ದು ಹೋಗಿಬಿಡೋದು. ಅದು ಹಾಗಲ್ಲ, ಯಾರೋ ಮುದುಕ ತಳ್ಳಿ ಹೋಗೋದು, ಅದು ಬೇರೆ. ಆ ಥರ ಒಂದು ದಾರಿ ಬಿಡೋದು, ತಳ್ಳೋದು, ತಳ್ಳೋದು, ಹೀಗೆ ಮಾಡ್ತಾರೆ. ಎಷ್ಟು ಅನ್ಯಾಯ ಅಲ್ಲೇ. ಅದೇ ಸಂಸ್ಕಾರ ಬಂದಿಲ್ಲ. ಅದು ಮುಖ್ಯ. ಇವೆಲ್ಲ ಗೊತ್ತಾದರೆ ಏನಾಗುತ್ತಾಗ ಜವಾಬ್ದಾರಿ ಇದೆ. ಶರಣಂ ಪ್ರಪನ್ನ ಮೊದಲೇದು. ಎರಡನೇದಾಗಿ ಭಕ್ತ.
ಭಕ್ತನಾಗಿ ಬಂದಿದ್ದಾನೆ. ಅವನು ಭಕ್ತನಲ್ಲ, ಶರಣಾಗತನಾಗಿ ಬಂದಿದ್ದಾನೆ. ಏನು ಮಾಡಬೇಕಾಗ? ಅಷ್ಟಮತಿ ರಕ್ಷಣೆ ಕೊಡಬೇಕು. ಶರಣಾಗತ ಅವನು ಆಪೋಸಿಟ್ ಪಾರ್ಟಿನೇ ಇರಬಹುದು. ಜಯದ್ರಥ ಏನು ಮಾಡ್ದ? ಮಾಡಬಾರ್ದು ಕೆಲಸ ಮಾಡ್ದ. ಕೊನೆಗೆ ಧರ್ಮದ ಬಿಟ್ಬಿಡು ಅಂದ. ಹಾಗೆಲ್ಲ ಬಿಡು, ಅವ್ನು ಶರಣಾಗತರಾದರೆ ಬಿಡ್ತೀರಿ ಅಂತ ಹೇಳಿದರು. ಶರಣಾಗತ ಆಗಿಬಿಟ್ರು. ಎಷ್ಟು ಮಟ್ಟಿಗೆ ಅದು ದುಷ್ಟ ಅವನು, ಒಂದು ಕೆಟ್ಟ ಕೆಲಸಕ್ಕೆ ಕೊಲ್ಲಲಿಲ್ಲ, ಮುಂದೆ ಕೊಂದರು. ಆ ಮಟ್ಟಿಗೆ ಏನು ಮಾಡ್ಬೇಕು? ಅವನ್ನ ರಕ್ಷಣೆ ಮಾಡಬೇಕು. ಅಷ್ಟು ವ್ರತ ಇದೆ. ಇನ್ನು ಯೋಗ್ಯ ಅಂತ ಗೊತ್ತಾದ್ರೆ ಭಕ್ತ ಮುಂದಿನ ನಿಜವಾದ ಭಕ್ತ. ಅದು ನಿತರಾಮ್ ಸೇರಿಸೋಬೇಕು. ಮತ್ತೆ ನಿತರಾಮ್ ಭಕ್ತ, ಒಳ್ಳೆಯ ಭಕ್ತ. ಆಮೇಲೆ ರಾಮಪದಯೋ, ಯಾವುದು ಯಾರಿಗೆ ಭಕ್ತ? ರಾಮಪದಯೋ ನಿತರಾಮ್ ಭಕ್ತ. ನಿತರಾಮ್ ಇಲ್ಲಿಯೂ ಅನ್ವಯ. ಇಲ್ಲಿ ಯಾತಕ್ಕೆ ಬಂದಿದ್ದಾನೆ? ವಿನಶಿಷ್ಣು ರಕ್ಷ ವಿಜ್ಞಾಯ. ಈ ರಾಕ್ಷಸ ರಾವಣ ಸಾಯ್ದು ಮುಂತೆ ಮಾತ್ಯಾರು ಹೇಳಿದರು. ರಾವಣ ರಾಕ್ಷಸ ಇನ್ನೊಮ್ಮೆ ಹೇಳ್ತಾರೆ ಆಚಾರ್ಯ. 4 ಸತ್ತು ಹೇಳ್ತಿರೋದು ಆಚಾರ್ಯರು. ಇಷ್ಟಾರು ಬ್ರಾಹ್ಮಣ ಬ್ರಾಹ್ಮಣ ಅಂತ ಹೇಳ್ತಾರಲ್ಲ, ರಾವಣನನ್ನು ಬ್ರಾಹ್ಮಣ ಅಲ್ಲ, ಅವನ ರಾಕ್ಷಸನೇ. ವಿನಶಿಷ್ಣು ರಕ್ಷ ವಿಜ್ಞಾಯ, ಅವನಿಗೆ ಅರ್ಥ ಆಗಿದೆ ಈಗ. ಎರಡು ಕಾರಣಕ್ಕೆ ಬಂದಿದ್ದಾನೆ. ಒಂದು ರಕ್ಷಣೆ ಕೇಳ್ಕೊಂಡು ಬಂದಿದ್ದಾನೆ, ಇನ್ನೊಂದು ರಾಜ್ಯಂ ಉಪಭೋಕ್ತು ವಿಹಾಭಿಯಾತಃ. ಅವನಿಗೆ ರಾಜ್ಯ ಬೇಕಾಗಿದೆ. ಅಲ್ಲಿದ್ದರೆ ರಾಜ್ಯ ಹೋಗ್ತಾ ಇದೆ, ಇಲ್ಲಿ ಹತ್ರ ಬಂದರೆ ಏನಾಗುತ್ತೆ? ಈಗ ರಾಜ್ಯ ಸಿಗುತ್ತೆ. ಆಸೆಗೋಸ್ಕರ ಬಂದಿದ್ದಾನೆ. ಅದನ್ನು ಹೇಳ್ತಾರೆ. ಅವನು ಸೈಕಾಲಜಿ ಗೊತ್ತು, ಎಲ್ಲರದ್ದು ಗೊತ್ತು. ಅದು ಎಲ್ಲರ ಯೋಗ್ಯತೆ ಗೊತ್ತಿರೋದ್ರಿಂದ ರಾಜ್ಯ ಬೇಕು ಅಂತೂ ಬಂದಿದ್ದಾನೆ. ನೋಡಿ, ವಿಭೀಷಣ ಭಕ್ತನೇ, ಹನುಮಂತನಂಥ ಭಕ್ತ ಅಲ್ಲ. ಅರ್ಥ ಆಯ್ತಾ? ರಾಜ್ಯ ಬೇಕು ಅಂತಾರೆ ಮೊದಲು ಯಾರಿಗೆ ಸಿಕ್ಕೊಡ್ತಿದ್ರು ರಾಮದೇ ರಾಜ್ಯನ? ಫಸ್ಟ್ ಆಪ್ಷನ್ ಭರತ ಅಲ್ಲ, ಶತ್ರುಘ್ನ ಅಲ್ಲ, ಲಕ್ಷ್ಮಣ ಅಲ್ಲ, ಯಾರೋ ಹನುಮಂತನೇ. ಇಲ್ಲಿ ಬಂದರೆ ಇಲ್ಲಾರು ಕೊಡ್ಬೋದು, ಅದೂ ಇಲ್ಲ. ಕಪಿರಾಜ್ಯ ಅಲ್ಲಿ ಕೊಡೋದು, ಅಲ್ಲೂ ಇಲ್ಲ. ರಾಜ್ಯಕ್ಕೆ ಅಪೇಕ್ಷೆನೇ ಇಲ್ಲ ಹನುಮಂತನ ಬಗ್ಗೆ. ಇವ್ರು ಹಾಗಲ್ಲ. ಸುಗ್ರೀವ ರಾಜ್ಯ ಬಾಯ್ಬಿಟ್ಟೆ ಕೇಳ್ಬಿಟ್ಟಿದ್ದಾರೆ ಅಂತ. ಅಣ್ಣನ ಕೊಲ್ಲಬೇಕು, ರಾಜ್ಯ ಕೊಡಿಸ್ಬೇಕು ಅಂತ ಕೇಳಿದ್ದಾರೆ. ಫಲಾಪೇಕ್ಷೆ ಇದೆ ಅವರಿಗೆಲ್ಲ ಕೂಡ. ವಿಭೀಷಣನಿಗೂ ಫಲಾಪೇಕ್ಷೆ ಇದೆ. ಆದ್ದರಿಂದಲೇ ಎಷ್ಟೇ ಭಕ್ತರಾದರೂ ಕೂಡ ಹನುಮಂತನ ಕ್ವಾಲಿಟಿ ಇವರು ಯಾರಿಗೂ ಇಲ್ಲ. ಪ್ರತಿಯೊಂದಕ್ಕೂ ಮೊದಲ ಅರ್ಹತೆ ಇದ್ದಿದ್ದು ಹನುಮಂತನಿಗೆ. ಅದು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತ ಹೇಳಿಬಿಟ್ರೆ ಅದು ನಿಜವಾದ ಭಕ್ತನ ಲಕ್ಷಣ. ಇದು ನಿಜವಾದ ಭಕ್ತಿ ಅಂದರೆ ಅದೇನೆ. ಅದನ್ನು ಹೇಳೋದಕ್ಕೆ ನಿತರಾಮ್ ರಾಜ್ಯಂ ಉಪಭೋಕ್ತುಂ ಇಹಾಭಿಯಾತಃ ಇಲ್ಲಿಗೆ ಬಂದಿದ್ದಾನೆ. ಇರ್ಬೋದು ದೇವತೆಗಳಲ್ಲೂ ಏನಿದೆ ತಾರತಮ್ಯ ಇದೆ. ಮತ್ತೆ ತಾರತಮ್ಯ ಇದೆಯಲ್ಲ, ರುಚಿಗಳು ಬೇರೆ, ಕೆಟಗರಿನೇ ಬೇರೆ ಅವರು. ಹಾಂ ಎಷ್ಟು ಜ್ಞಾನ ಇದ್ದರೂ ಕೂಡ ಒಂದೇನಿದೆ ಅವರಿಗೀಗ? ರಾಜ್ಯ ಇತ್ಯಾದಿ ಆದ ಅಧಿಕಾರ ಇದೆ, ಮತ್ತು ಅಪೇಕ್ಷೆನೂ ಇದೆ ಅವರಿಗೆ. ಇದೆ ಲಿಮಿಟೇಷನ್ ಅದು. ಆದ್ದರಿಂದ ಅವರು ಎಂಥ ಭಕ್ತರಾಗಲಿಲ್ಲ, ಹನುಮಂತನಂಥ ಭಕ್ತರಾಗಲಿಲ್ಲ. ಇದು ಭಾಳ ಮುಖ್ಯವಾದ ಅಂಶ. ಅರ್ಥಾರ್ಥಿದೆ. ಒಂದು 4 ಭಕ್ತರಲ್ಲಿ ಯಾವುದು ಸೇರಿದ್ದಾನೆ? ರಾಜ್ಯ, ಅರ್ಥ. ಒಂದು ಅರ್ಥ ಅಂದರೆ ಏನೋ ಒಂದು ಪ್ರಯೋಜನ ಬೇಕಾಗಿದೆ. ಈಗ ಇಲ್ಲಿ ಬಂದರೆ ಏನು ಉಪಯೋಗ ಇದೆ? ರಾಜ್ಯ ಸಿಗುತ್ತೆ. ಅವನು ಗ್ಯಾರಂಟಿ ಸಾಯ್ತಾನೆ. ಕೊಲ್ಲೋದು ರಾಮ, ಅಪಾಯಿಂಟ್ ಮಾಡೋ ಅಧಿಕಾರ ರಾಮನಿಗೆ, ನನಗೆ ಮಾಡ್ತಾರೆ ಅಷ್ಟೇ. ನಾವು ಸೇರ್ಕೊಂಡ್ಬಿಟ್ರೆ ಉಪಯೋಗ ಆಗುತ್ತೆ. ಆ ಸ್ವಾರ್ಥ ಇತ್ತು. ಇದು ಮೋಸಗೀಸ ಏನಿಲ್ಲ ಅದರೊಳಗೆ. ಮೋಸಗೀಸೆ ಅಪೇಕ್ಷೆ ಇದೆ ಅಷ್ಟೇ. ಹಸಿವಾಗಿದೆ, ಊಟ ಕೇಳ್ತಾರೆ ಅಷ್ಟೇ ಹೊರತು ಕಳ್ತನ ಗಿಡ್ತನ ಮಾಡಿಲ್ಲ. ಆ ದೃಷ್ಟಿಯಿಂದ ಭಕ್ತ ಒಳ್ಳೆಯವರದಾರೆ, ಸರಿನೇ. ಅದನ್ನೂ ಬಿಡೋದು ಇನ್ನೂ ದೊಡ್ಡದು. ಅವು ಯಾವುದು ಬೇಕಿಲ್ಲ, ಅನುಗ್ರಹ ಒಂದೇ ಬೇಕು ಅಂತ ಕೇಳಿದ್ರಲ್ಲ, ಅದು ಭಾರಿ ದೊಡ್ಡ. ಆ ಕ್ವಾಲಿಟಿ ಇಲ್ಲ ಅಷ್ಟೇ ಹೊರತು ಯೋಗ್ಯ. ಸಕಾಮ ಆಯಿತು. ಒಂದು ಸ್ಟೇಜಲ್ಲಿ ಬಂತು. ಉಪಭೋಕ್ತು ಮಿಹಾಭಿ. ಇವತ್ತು ಹಸ್ತೋದಕ್ಕೆ ಪರಸ್ಪರ ಯಾತಕ್ಕೆ ಬರೆಸ್ತಾರೆ? ರಾಯರ ಭಕ್ತಿಗೆಲ್ಲ ಊಟ ಆಗ್ತದೆ ಅಂತೇಳಿ ಅಷ್ಟೇ. ತಮ್ಮ ಊಟ ಆಗ್ತದೆ, ರಾಯರಿಗೂ ಆಗಿ ನಮಗೆ ಆಗ್ತದೆ ಅಂತಿದ್ರೆ ಭಾರಿ ಪುಣ್ಯ ಅದು. ಗೊತ್ತಾಯ್ತು? ಅದಕ್ಕೆ 2 ಬರೆಸಿ ಒಬ್ಬರು ಬರದೆ ಹೋದ್ರೆ ಏನಾಗುತ್ತಾಗ ಊಟ ಸೇರೋದಿಲ್ಲ ಅವರಿಗೆ. ಒಂದು ದುಡ್ಡು ವೇಸ್ಟ್ ಆಯಿತು ಅಂತ. ಒಂದು ಹಸ್ತೋದಕ್ಕೆ ಏನಾಯ್ತು, ಇಲ್ಲಿಗೆ ವೇಸ್ಟ್ ಆಯಿತು. ಅದು ಬರ್ತೀನಿ ಅಂತ ಹೇಳಿಬಿಟ್ಟಿದ್ದ, 2 ಬರೆಸಿಬಿಟ್ಟೆ, ಬರಲೇ ಇಲ್ಲ. ₹1 ಎಕ್ಸ್ಟ್ರಾ ಕಳ್ಕೊಂಬಿಟ್ಟೆ ಸುಮ್ಮನೆ ಅಂತೇಳಿ. ರಾಯರು ತೊಗೊಂಡ್ರೆ ಅನ್ಕೊಡೋದಿಲ್ಲ. ಅವ್ರು ಏನು ಗೊತ್ತಾನೆ, ಜನರಲಿ ಹೋಲಿ ಬಿಡಿ, ಇನ್ನೊಬ್ರಿಗೆ ಯಾರಿಗೂ ಆಯ್ತಲ್ಲ, ಸೇವೆ ಆಯಿತು ಅಂತ ಅನ್ಕೊಡೋದಿಲ್ಲ. ಅವನೇ ಮಾಡಿದ್ದೆ, ಅವ್ನು ಬರಲಿಲ್ಲ ಅಂದರೆ ಮಾಡಿದ್ದು ವೇಸ್ಟ್. ಈ ಥರ ವಿಚಾರ ಮನಸ್ಸಿನಲ್ಲಿ ಯೋಚನೆ ಶುರುವಾಗುತ್ತೆ. ಅದು ಬರಬಾರ್ದು. ಏನಾಗಬೇಕು ಅದಕ್ಕೆ? ಮತ್ತು ಹಸ್ತೋದಕ್ಕೆ ಹೇಗಾಗ್ತಾರೆ ಗೊತ್ತಾ? ₹10 ಈಗ 10 2 ಕಾಲ. ಹಿಂದೆ ₹1 50 ಪೈಸೆ ಹಸ್ತೋದಕ್ಕೆ ಕಾಲ ಇತ್ತು. 50 ಪೈಸೆ ಅದನ್ನು ಹಾಕ್ತಿದ್ದಿಲ್ಲ ಜನ. 50 ಪೈಸೆ ಹಾಕ್ತಾನೆ ಹೋಗ್ತಿದ್ರು. ಇವತ್ತು ಕೂಡ ಎಷ್ಟು 100 200 ಇಟ್ಟಿದ್ರು ಕೂಡ ಜನರು ಆದಷ್ಟು ಅದು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ತೀರ ಪ್ರಸಂಗ ಬಂದರೆ ಅಷ್ಟು ಕೊಡ್ತಾರೆ. ಇರೋದೇ ಎಷ್ಟು ಅಂತ ಹೇಳೋದಿತ್ತು. ಕೆಲವರು ಇದೆಲ್ಲ ತಿರುಪತಿ ಅಂತೆಲ್ಲ ಮತ್ತೆ ಯಾವ ಮಠಗಳು ಇರಲಿಲ್ಲ, ಯಾವ ವ್ಯವಸ್ಥೆನೂ ಇದ್ದಿಲ್ಲ. ಯಾರು ಪ್ರೈವೇಟೇ ಯಾರು ನಡೆಸ್ತಾ ಇದ್ರು ಪಾಪ, ಮಠ ಮಾಡಿಕೊಂಡು. ಅವ್ರು ಪಾಪ ಕೇಳ್ತಿದ್ರು, ಭಾಳ ಚೆನ್ನಾಗಿ ಮಾಡ್ತಿದ್ರು ಅವರು. ಗೊತ್ತಾಯ್ತಾ? ಏನು ಒಂದೇ ಕೆಲಸ, ಜೀವನ ಪೂರ್ತಿ ಅಲ್ಲೇ ಅದೇ ಕೆಲಸ, ಅನ್ನದಾನ ಮಾಡೋದು ಅಷ್ಟೇ ಕೆಲಸ. ಹತ್ತೋದೇ ಭಾಳ ಜನ ನಾನೇ ನೋಡಿದ್ದೆ, ಯಾರು ಹಾಕ್ತಿರ್ಲಿಲ್ಲ, ತುಂಬ ಜನ ಹಾಕ್ತಿರ್ಲಿಲ್ಲ. ಅದು ಆಯಿತು ಅಂತ ಮತ್ತೇನು ಅಂತಿರಲಿಲ್ಲ ಅವರು. ಇಲ್ಲಿ ಹನುಮಂತರಾಯ ಅಂತಿದೆಯಲ್ಲ, ಅಲ್ಲೂ ಹಾಗೇನೆ. ಹೋಗಿ ಇಳಿದ ತಕ್ಷಣ ರೈಲು ಬರೋಂಥ ಸರಿಯಾಗಿ ಏರ್ಪಾಟ್ ಮಾಡಿರೋರು. ವ್ಯವಸ್ಥೆ ತುಂಬ ಜನ ಹಾಕ್ತಿರ್ಲಿಲ್ಲ.
ಹೋಗ್ಬಿಡುತ್ತೆ. ಕೆಲವರು ಹಾಕ್ತಾರೆ, ಆ ವಿಚಾರ ಬೇರೆ, ಹಾಕ್ತಿರ್ಲಿಲ್ಲ. ಆದರೂ ಅವ್ರು ಏನು ಮಾಡ್ತಿರಲಿಲ್ಲ, ಹೇಳ್ತಿರಲಿಲ್ಲ. ಅವ್ರ್ಯಾರು ಮಠ ಏನೂ ಅಲ್ಲ, ಬರೀ ಪರ್ಸನಲ್ ಇದರಷ್ಟು ಇಂಡಿವಿಜುವಲ್ಸ್ ಅಷ್ಟೇ. ಅವರು ಅಪಾಯಿಂಟೆಡ್ ಕೂಡ ಅಲ್ಲ, ಅಷ್ಟು ಭಕ್ತಿಯಿಂದ ಮಾಡೋರು. ಆ ಕಾಲ ತುಂಬ ಹೋಯ್ತು. ಅದು ಡೈಲಿ ಒಂದು ದಿವಸ 2 ದಿವಸ ಅಲ್ಲ, ಎಷ್ಟೋ ವರ್ಷ ಹಾಗೆ ಮಾಡಿದ್ದಾರೆ. ಮತ್ತೆ ಆ ಟೈಮಿಗೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಜಾಸ್ತಿ ಬರ್ಬೋದು ಅಥವಾ ಕಡಿಮೆ ಆಗಿಬಿಡ್ಬೋದು. ಹೋದರೆ ಹೆಚ್ಚು ಕಾಯಿಸ್ತಿರಲಿಲ್ಲ, ಆದಷ್ಟು ಬೇಗ ಕಳಿಸೋ ವ್ಯವಸ್ಥೆ ಮಾಡ್ತಿದ್ದೆ. ಇದು ದೊಡ್ಡ ದೊಡ್ಡ ಸೇವೆ ಇದೆ. ಯಾತಕ್ಕೆ ಅಂದರೆ ಪರ ಅವ್ರಿಗೆ ಇಲ್ಲೇ ಇಲ್ಲ, ಇವರಿಗೆ ಕೊಡೋರಿಗೆ ಇರುತ್ತೆ. ಅಷ್ಟು ಮಾಡ್ತಾರಲ್ಲ, ಕೊಡಬೇಕು ಅಂತ ತುಂಬ ಜನಕ್ಕೆ ಅನಿಸೋದಿಲ್ಲ. ಆದರೆ ಕೆಲವರಿಗೆ ಅನಿಸುತ್ತೆ ಪಾಪ, ಅವ್ರಿಗೆ ಎಲ್ಲರದ್ದು ಕೊಡೋಷ್ಟು ತಯಾರಿರ್ತಾರೆ. ಯಾರು 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 ಅಲ್ಲೇ ಅದು ಒಂದು ಅಕೇಶನ್ ಆಯಿತು. ವರ್ಷಗಳ ಪೂರ್ತಿ ದಿವಸ ಅದೇ ಕೆಲಸನೇ. ಏಕಾದಶಿ ಒಂದು ಬಿಟ್ಟರೆ ಏಕಾದಶಿ ಆಗ್ತಿದ್ರೆ ಅಂತ ಕೇಳಾಗಿಲ್ಲ, ಅಂದ್ಬಿಟ್ಟು ಅಷ್ಟರ ಮಟ್ಟಿಗೆ ಮಾಡೋರು. ವಯಸ್ಸಾದವರು ಭಾಳ ಆಶ್ಚರ್ಯ ಅದು. ಅಂದರೆ ಅವರು ಎಷ್ಟು ಇದಿರ್ತೈತೆ ಆ ಕಾಲದ, ಅಷ್ಟು ಕಷ್ಟ. ಬೆಟ್ಟದ ಮೇಲೆ ಹೋಗ್ಬೇಕು ಸಾಮಾನು, ಅದು ಬೇರೆ ಕಷ್ಟ. ಈಗಿನಷ್ಟು ಅನುಕೂಲ ಬೇರೆ ಏನೂ ಇರಲಿಲ್ಲ. ಅವ್ರು ಯಾವ ಛತ್ರಗಳು 1-2 ಇತ್ತು ಅಷ್ಟೇ, ಎಲ್ಲ ಹಾಗಾಗೆ ಕಾಣಿಸ್ತಾ ಇತ್ತು. ಅದು ಬದರಿಗೆ ಹೋದರೆ ಸೀದಾ ನಾರಾಯಣ ದೇವ್ರ ಗುಡಿ ಕಾಣೋದು. ಬೆಟ್ಟ ಹೋದ ತಕ್ಷಣ ಈಗ ಹತ್ತಿರ ಹೋದ್ರೂ ಕಾಣಿಸೋದಿಲ್ಲ, ಅಷ್ಟು ಆಗಲಿ ಬಿಲ್ಡಿಂಗ್ ಆಗಿಬಿಟ್ಟಿದೆ. ಒಂದೇ ಒಂದು ಛತ್ರ ಇತ್ತು ಆಗಿನ ಕಾಲಕ್ಕೆ. ಅಂದರೆ ಆ ಕಾಲ ಹಾಗೆ. ಅಂಥ ಕಾಲದಲ್ಲಿ ಮಾಡೋದು ಅಂದರೆ ಇನ್ನೂ ಕಷ್ಟ. ಯಾವ ಅನುಕೂಲತೆ ಹೆಸರು ಕೂಡ ಇಲ್ಲ. ಯಾತಕ್ಕೆ ಹೇಳಿದೆ ಅಂದರೆ ಅಪೇಕ್ಷೆ ಇಲ್ಲ. ಅಪೇಕ್ಷೆ ಇಲ್ಲದೆ ಮಾಡಿದರೆ ಅದು ದೊಡ್ಡ ಪುಣ್ಯಕ್ಕೆ ಕಾರಣ ಆಗುತ್ತೆ. ಉಪಭೋಕ್ತು ಮಿಹಾಭಿಯಾತಃ, ಇದಿಷ್ಟು ಹನುಮಂತನ ರಿಮಾರ್ಕ್ಸ್. ಇವಿಷ್ಟು ಕೂಡ ಅವ್ರ ರಿಮಾರ್ಕ್ಸ್ ನೋಡಿ, ಆಪೋಸಿಟ್ ಆಗಿದೆ ನೋಡಿ. ಅವರೇ ಹೇಳಿದರು, ಶತ್ರುವಿನಿಂದ ಬಂದಿದ್ದಾನೆ, ಅವ್ರ ರಾಕ್ಷಸ ಬೇರೆ, ಅವನ ಸಾಕ್ಷಾತ್ ತಮ್ಮ ಬೇರೆ, ಯುದ್ಧದ ಟೈಮ್ ಬೇರೆ, ಎಲ್ಲ ಸೇರಿಸಿದರು. ಅವ್ರು ಆ ಆ್ಯಂಗಲಲ್ಲಿ ನೋಡಿ ನೆಗೆಟಿವ್ ಪಾಯಿಂಟ್ಸ್ ಅಷ್ಟೇ ನೋಡಿದರು. ಹನುಮಂತರು ಪಾಸಿಟಿವ್ ಪಾಯಿಂಟ್ಸ್ ಮಾತ್ರ ನೋಡಿದ್ದು. ಯಾವ್ಯಾವುದಿದು? ಶರಣಾಗತನಾಗಿದ್ದಾನೆ, ಭಕ್ತನಾಗಿದ್ದಾನೆ, ನಿಜರಾಮ್ ಪ್ರಪನ್ನ, ಭಾರಿ ಭಕ್ತ, ಅವನಿಗೆ ರಾಜ್ಯ ಬೇಕಾಗಿದೆ, ಬಂದಿದ್ದಾನೆ, ಏನು ತಪ್ಪಿಲ್ಲ ಅವರು. ಅದನ್ನು ಸ್ವೀಕಾರ ಮಾಡೋದು. ರಾಜ್ಯ ಬೇಕಾಗಿದೆ ಅಂತ ಯಾತಕ್ಕೆ ಹೇಳಿದ್ದು ಹನುಮಂತ? ಮನಸ್ಸಲ್ಲಿ ಹೇಳಬೇಕಾಗಿರಲಿಲ್ಲ. ಯಾತಕ್ಕೆ ಹೇಳಿದ್ದು ಅಂದರೆ ಉಳಿದವರಿಗೆಲ್ಲ ಇದೆಯಲ್ಲ, ಅವರೆಲ್ಲ ಕೇಳೋರೆ. ಸುಗ್ರೀವನ ಸಮೇತ ಎಲ್ಲರೂ ರಾಜ್ಯ ಕೇಳಿದವರು. ಆದ್ದರಿಂದ ಒಳ್ಳೆ ಅಪೇಕ್ಷೆ ಇದ್ದಾನೆ, ಅವ್ರು ಹೋದರೆ ರಾಜ್ಯ ಬರುತ್ತೆ ಅಂತ ಬಂದಿದ್ದಾನೆ. ಅಂದರೆ ಪಾಯಿಂಟ್ ಎಲ್ಲಿದೆ ಗೊತ್ತಾ ಇಲ್ಲಿ? ಅವನು ಸಾಕ್ಷಾತ್ ತಮ್ಮ, ಮೋಸ ಮಾಡ್ಬೋದು ಅಲ್ಲ. ರಾಜ್ಯ ಬೇಕಾಗಿದೆ, ಮೋಸ ಯಾಕೆ ಮಾಡ್ತಾನೆ ಅವನೀಗ? ತನಗೆ ರಾಜ್ಯ ಬೇಕಾಗಿದೆ. ತನಗೆ ರಾಜ್ಯ ಬೇಕಾದಾಗ ಏನು ಮಾಡೋದಿಲ್ಲ? ಈ ಜೀವನ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದರೆ ಮೋಸ ಮಾಡೋದಿಲ್ಲ. ಅದಕ್ಕೆ ಯಾವುದೋ ಪೋಸ್ಟ್ ಕೊಟ್ಟರೆ ಮೋಸ ಮಾಡೋದು ಚಾನ್ಸ್ ಇದೆ, ಗೊತ್ತಾಯ್ತಾ? ನೆಕ್ಸ್ಟ್ ಎಲೆಕ್ಟ್ ಆದರೆ ನಮ್ಮ ಪಾರ್ಟಿ ಬಂದರೆ ನೀನೇ ಚೀಫ್ ಮಿನಿಸ್ಟರ್. ಮೋಸ ಯಾಕೆ ಮಾಡ್ತಾನೆ ಅವನಿಗೆ? ಅದಕ್ಕೆ ಕಳ್ಕೊಂಡು ಏನು ಕಳ್ಕೊತಾನಾಗ ಅವನು? ತನಕ ಹೈಯೆಸ್ಟ್ ಪೋಸ್ಟ್ ಅದು. ಬೇರೆ ಯಾವ್ದಾದ್ರು ಕೊಟ್ಟಿದ್ರೆ ಮೋಸ ಆಗ್ಬೋದು, ಆಮೇಲೆ ಬಂದು ಕೈ ಕೊಟ್ಬಿಡ್ಬೋದು. ಹೈಯೆಸ್ಟ್ ಪೋಸ್ಟ್ ಆಫರ್ ಮಾಡಿದಾಗ ಅದು ಕೇಳಿದಾಗ ಅವ್ರು ಮೋಸ ಮಾಡೋ ಚಾನ್ಸ್. ಮೋಸ ಮಾಡೋ ಬಂದವರು ಏನು ಮಾಡಿಬಿಡ್ತಾನೆ? ಚೇಂಜ್ ಇಲ್ಲೇ ಹೇಳ್ತಿರ್ಬಿಡಿ ಅಂತ ಹೇಳ್ತಾರೆ. ಅದು ಹನುಮಂತ ಪಾಯಿಂಟ್ಸ್ ಆಗಿದೆ ಅಂದರೆ ಅವ್ರು ಮೋಸ ಮಾಡೋ ಚಾನ್ಸೇ ಇಲ್ಲ. ರಾಜ್ಯನೇ ಬೇಕು ಅಂತ ಬಂದಿರೋದ್ರಿಂದ ಮೋಸ ಯಾಕೆ ಮಾಡ್ತಾನೆ? ಆ ಹಿನ್ನೆಲೆಯಲ್ಲಿ ಸ್ವೀಕಾರ ಮಾಡಬೇಕು. ಅಂದರೆ ಯಾವ ಥರ ವಿವೇಚನೆ, ಹನುಮಂತನ ವಿವೇಚನೆಯಲ್ಲಿ ಎಷ್ಟಿದೆ ಬಲ, ಜ್ಞಾನ ಸರಿಯಾಗಿ ಎಸ್ಟಿಮೇಟ್ ಮಾಡೋದು. ಈ ಸಮಯ ಆಗಿದೆ, ಸ್ವೀಕಾರ ಮಾಡಬೇಕು. ಈಗ ರಾಮದೇವ್ರು ಡೆಸಿಷನ್ ಕೊಡಬೇಕು. ಈಗ ರಾಮದೇವರು ಒಪಿನಿಯನ್ ಆಯ್ತು, ಈಗ ತೀರ್ಮಾನ ಕೊಡಬೇಕಲ್ಲ. ಇಂಥ ತೀರ್ಮಾನ ಬಂದಾಗ ಯಾರೇ ಆಗಿದ್ದರೂ ಕೂಡ ಯಾರ ಪರ ಕೊಡ್ತಿದ್ರು? ಹನುಮಂತ ಪರ ಕೊಡ್ತಿರ್ಲಿಲ್ಲ. ಬೇರೆ ಯಾರೇ ಆಗಿದ್ರು ಕೂಡ ನಿಜವಾಗ್ಲೂ ರಾಮ ಹೆಂಡ್ತಿನ ಕಳ್ಕೊಂಡಿದ್ರೆ, ಯುದ್ಧ ಮಾಡೋ ನೆಸಿಟಿ ಇದ್ದಿದ್ರೆ ಇವ್ರ ಮಾತು ಕೇಳ್ತಿರ್ಲಿಲ್ಲ. ಹನುಮಂತನ ಮಾತು ಯಾರು ಮಾತು ಕೇಳ್ತಿದ್ದಿದ್ದು? ಯಾಕಂದ್ರೆ ಡಿಪೆಂಡೆನ್ಸ್ ಇದೆ ಅವ್ರ ಮೇಲೆ. ಈಗ ಸಹಾಯ ಮಾಡಬೇಕಲ್ಲ ಅವರು. ಸುಗ್ರೀವ ರಾಜ, ಅವ್ನು ನಿದ್ರೆ ಕೊಡೋಕ್ಕಾಗತ್ತಾ? ಅದು ಎಷ್ಟು ಜನ? 1:1 crores. ಹನುಮಂತ ಒಬ್ಬನೇ, ಜಸ್ಟ್ 1. ಅವ್ರು ಎಷ್ಟಿದ್ದಾರೆ? 4 ಕೋಟಿ, 1 ದಿಕ್ಕಿನವರು ಎಲ್ಲ ಬಂದಿದ್ದಾರೆ. ಈಗ ಕಂಪ್ಲೀಟ್ ಇದೆ. ಈಗ 100 ಕೋಟಿ ಜನ ಇದ್ದಾರೆ. ಅಷ್ಟು ಜನಗಳನ್ನು ಒಬ್ಬರಿಗೆ ಯಾರು ಕೌಂಟ್ ಮಾಡ್ತಾರೆ? ಈಗ ಇದರಿಂದ ಹನುಮಂತ ನೋಡಿ, ರಾಮದೇವರು ನೋಡಿ, ಅಷ್ಟು ಜನಕ್ಕೆ ವಿರುದ್ಧ ಹೇಳಬೇಕಾದ್ರೆ ಇವತ್ತು ಹಾಗೇನೆ. ಆಚಾರ್ಯ ಒಬ್ಬರೇ ಸರಿಯಾಗಿ ಮಾತಾಡಿದ್ದು ಅಂತ ಹೇಳಿಲ್ಲ. ಎಷ್ಟು ಜನ ಇದ್ದರು ಆಚಾರ್ಯ ಏನು ಮಾಡಲಿಲ್ಲ? ಎಷ್ಟು ಜನ ಪ್ಲೀಸ್ ಮಾಡ್ಲಿಕ್ಕೆ ಏನೋ ಹೇಳ್ಬೋದಾಗಿತ್ತು, ಏನು ಹೇಳಲಿಲ್ಲ ಅವರು. ಅಷ್ಟು ಜನ ಆಗೇನೆಷ್ಟಿದ್ರು ಒಬ್ಬ ಆಗಿನ ಕಾಲಕ್ಕೆ ಒಬ್ಬರೇ ಅವರು. ಸಪೋರ್ಟ್ ತಂದೆ ಕೂಡ ಕನ್ವಿನ್ಸ್ ಆಗಿ ಬಂದು ನಿಧಾನಕ್ಕೆ ಕನ್ವಿನ್ಸ್ ಆದರು. ತಂದೆ ಗುರುಗಳಾದರು. ಸಪೋರ್ಟರ್ಸ್ ಯಾರೂ ಇಲ್ಲ. ಹಿಂದಿನ ಒಂದು ಬ್ಯಾಕ್ಗ್ರೌಂಡೇ ಇಲ್ಲ. ಬಿಡೋದು ಬೇರೆ ಬೇರೆ ಕಂಪೇರ್ ಮಾಡಬೇಕು. ಆಚಾರ್ಯರಿಗೂ ಬೇರೆಯವರಿಗೂ ಬೇರೆ ಎಲ್ಲ ಮತದವರಿಗೂ ಹಿಂದೊಂದು ಪ್ರಿಪ್ರೇಷನ್ ಇತ್ತು, ರೆಡಿ ಇದಿತ್ತು. ಯಾವುದೋ ಊರಿಗೆ ಹೋದಕ್ಕೆ ನಮ್ಮದೇ ಒಂದು ಮನೆ ಇದೆಯಪ್ಪ, ಫ್ರೆಂಡ್ಸ್ ಯಾರೋ ಇದ್ದಾರೆ, ತಿಳಿಸಿದ್ದೇವೆ ಮಾಡಿದ್ದಾರೆ. ಹಾಗೆ ಏನಿಲ್ಲ, ಹೊಸ ಜಾಗ, ಯಾರಿಗೂ ಇದು ಗೊತ್ತೇ ಇಲ್ಲ. ಸಕಲ ಶಾಸ್ತ್ರಗಳಂತೂ ಪರಿಚಯ ಕೂಡ ಇಲ್ಲ. ಅಂಥವ್ರು ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ಲಿ ಅವ್ರು ಮಾಡಿದ್ರು, ಮತ ಸ್ಥಾಪನೆ ಮಾಡಿದ್ರು. ಇದು ತುಂಬ ಜನ ಅನಲೈಸ್ ಮಾಡಿಲ್ಲ. ರಾಮಾನುಜ ಮತ ಇದೆ, ಅವರಿಗೆ ಯಾಮನಾಚಾರ್ಯರಿದ್ದರು. ಹಿಂದಿನೊಂದು ದೊಡ್ಡ ಗ್ಯಾಂಗ್ ಇತ್ತು ಅವರೆಲ್ಲ. ಆಮೇಲೆ ಆಳ್ವಾರಗಳ ಪ್ರಬಂಧಗಳಿದ್ದವು, ಗೊತ್ತಾಯ್ತಾ? ಮುಂದೆ ಡೆವಲಪ್ ಮಾಡೋಕ್ಕೊಂದು ಸ್ಕೋಪ್ ಇತ್ತು.
ಶಂಕರ ಭಾಷ್ಯ ಬರೀಬೇಕಾದ್ರೆ ಅವರಿಗೆ ಗೌಡಪಾದಾಚಾರ್ಯ ಇದ್ದರು, ಗೋವಿಂದ ಭಗವತ್ತಾರ ಅವ್ರ ಗುರುಗಳಿದ್ದರು. ಅದೆಲ್ಲ ಒಂದು ರೆಡಿ ಇತ್ತು. ಇವ್ರಿಗೆ ಏನೇನೂ ಇಲ್ಲ. ಮತ್ತು ಅಷ್ಟೇ ಅಲ್ಲ, ಬರೀ ಅಪೋಸಿಷನ್ನು. ಅದು ಹೇಗಾಗುತ್ತೆ ಅಂತೇಳಿ ಅಂಥ ಸ್ಥಿತಿಯಲ್ಲಿ ಆಚಾರ್ಯ ಏನು ಮಾಡಿದ್ರು? ಒಬ್ಬರೇ ಅದನ್ನು ಫೇಸ್ ಮಾಡಿ. ಇಲ್ಲೂ ಕೂಡ ಒಬ್ಬರೇ ಹೇಳ್ತಿರೋದು. ಅಲ್ಲಿ ರಾಮದೇವರು ಎದುಗಿದ್ದಾರೆ, ದೇವರು ಯಾವಾಗ ಎದುಗಿರ್ತಾರೆ. ಆದ್ದರಿಂದ ಅದೇ ಮುಖ್ಯ ರಕ್ಷಣೆ. ಹೌದಾ? ರಂಗದಲ್ಲಿ ಇದ್ದರೂ ಆಗ್ತಿದ್ದ. ಹೇಗಾಗ್ತಿದ್ದ? ಹೋಗ್ಬಿಡ್ತಿದ್ದ ಯುದ್ಧದಲ್ಲಿ. ಕುಂಭಕರ್ಣ ಇದ್ದ ಇಲ್ಲ ಅದ ಅಲ್ಲಿವರೆಗೆ ಏನು ಮಾಡ್ಬೇಕಿತ್ತಾತ? ಯುದ್ಧ ಮಾಡೋಕ್ಕೂ ಸುಮ್ಮನೆ ಕೊಡ್ಬೇಕು. ಸುಮ್ಮನೆ ಕೂತ್ರೆ ಪೋಸ್ಟ್ ಯಾರು ಕೊಡ್ತಾರೆ? ಕೊಡೋದಿಲ್ಲ. ಯುದ್ಧ ಮಾಡಿದರೆ ಹಾಗೆ ಸತ್ತು ಹೋಗ್ತಿದ್ದ. ಯುದ್ಧದಲ್ಲಿ ಏನು ಮಾಡೋಕ್ಕೆ? ಡೂ ಆರ್ ಡೈ ಅಷ್ಟೇ. ಈಗ ಸಪೋರ್ಟ್ ಮಾಡ್ತೇವೆ, ಬಿಟ್ಟು ಹೋಗ್ತೀವಿ ಅಷ್ಟೇ. ಇನ್ನೊಂದು ಆಪ್ಷನ್ ಇಲ್ಲ ಅಲ್ಲಿ. ಎಲ್ಲ ಹೊರಗೆ ಸುಮ್ಮನೆ ಕೂತೀನಿ, ಗೆದ್ದರೆ ನೋಡ್ಕೊಂಡು ಜಾಯಿನ್ ಆಗ್ತೀನಿ ಅಂತ ಹೇಳಕ್ಕೆ ಬರಲ್ಲ. ಗೆದ್ದು ಪಾರ್ಟಿ ಸಾಧ್ಯ ಇಲ್ಲ. ಅದು ಆಗಲೇ ಅನೌನ್ಸ್ ಮಾಡ್ಬೇಕೀಗ, ಅದೇ ಕ್ಯಾಂಡಿಡೇಟ್ ಆರ್ ನಾಟ್ ಅಂತ ಹೇಳಬೇಕೀಗ. ಕ್ಯಾಂಡಿಡೇಟ್ ಗೊತ್ತಾರೆ, ಮೊದಲು ಹೊಡಿತಾರೆ, ಅವ್ರನ್ನೇ ಹೊಡಿತಾರೆ ಫಸ್ಟ್. ಅದಕ್ಕೆ ನನ್ನ ಮೇಲೆ ಕ್ಯಾಂಡಿಡೇಟ್ ಇದೆ ಅಂತ ಹೇಳ್ತಾರೆ. ಎಷ್ಟು ರಿಸ್ಕ್ ಇದೆ. ಕುಂಭಕರ್ಣ ಯೋಚನೆ, ಕ್ಯಾಂಡಿಡೇಟ್ ಅಲ್ಲ, ನಿದ್ದೆ ಬೇಕಾಗಿತ್ತು ಅವ್ರಿಗೆ. ಕ್ಯಾಂಡಿಡೇಟ್ ಅಲ್ಲೇ. ಅದಕ್ಕೆ ಕುಂಭಕರ್ಣ ಅದಕ್ಕೆ ಪ್ರೊಟೆಕ್ಟ್ ಮಾಡಿದ್ದಾರೆ ರಾವಣ. ಯಾರು ಅವ್ನು ಹೇಳ್ತಾರೆ, ಬರುತ್ತೆ, ಇಲ್ಲೇ ಬರುತ್ತೆ, ಯಾಕೆ ಅವಸರ ಮಾಡ್ತೀವಿ, ಬಂದೇ ಬರುತ್ತಲ್ಲಿ, ಯಾಕೆ ಹೇಳ್ತಾ ಇಲ್ಲ ಗೊತ್ತಾಗುತ್ತೆ ಏನೋ ಆ ದೃಷ್ಟಿಯಲ್ಲಿ. ಹೌದು, ಅದರಿಂದನೇ ಭಾಳ ಯೋಚನೆ ಮಾಡಿದ್ರು. ಹಾಂ, ಯಾರಿಗೆ ಹಾಗೆ ಅಲ್ಲ, ನಮಗೆ ಗೊತ್ತು. ಅವ್ರಿಗೆ ಆ ಕಾಲಕ್ಕೆ ರಿಸಲ್ಟ್ ಬಂದ್ಮೇಲೆ ಹೇಳಿದ್ರೆ ದೊಡ್ಡದಲ್ಲ, ಮೊದಲು ಆ ಕಾಲಕ್ಕೆ ಹೇಳಬೇಕಲ್ಲ. ಯಾರಿಗೆ ಎಷ್ಟೇ ಗೊತ್ತಿದ್ರು ಕೊನೆಗೆ ಏನಿತ್ತು ಅವರಿಗೆ ಎಲ್ಲ ಸರಿ ಉಪಯೋಗಿಸ್ತಾ ಇದ್ದಿಲ್ಲ. ಗುಹೆಯಲ್ಲಿ ಸಿಕ್ಕಾಕೊಂಡ್ರು, ಕೇಳಲಿಲ್ಲ ಹನುಮಂತನಾಗ, ಹೆಲ್ಪ್ ತಗೊಳ್ಳಿಲ್ಲ. ಆಗ ಸುತ್ತ ಕೂತಿದ್ರು. ಯಾವ ಸ್ವಯಂಪ್ರವರು ಸುಮ್ಮನೆ ಹನುಮಂತ ತೋರ್ಸೋಕೆ ಹೋಗಲಿಲ್ಲ. ಒಂದು ಮಾತು, ನಾಪೃಷ್ಟ ಕಶ್ಚಿತ್ ಬ್ರೂಯ, ಕೇಳದೆ ಕೊಡಬಾರ್ದು. ಒಂದು ನಿಯಮಗಳಿದೆ, ರಕ್ಷಣೆ ಬೇರೆ ಬೇರೆ ವಿಷಯನ ಕೇಳದೆ ಕೊಡ್ಲಿಕ್ಕೆ ಹೋಗಬಾರ್ದು. ಇವಾಗ ಸರ್ಕಾರದಲ್ಲೂ ಹಾಗೇನೆ, ಏನೋ ಕೇಳಿದ ತಕ್ಷಣ ಫಸ್ಟ್ ಏನು ಕೇಳ್ತಾರೆ ಅವರು? ಲೆಟ್ರ್ ಕೊಡು ಅಂತ, ರೆಪ್ರೆಸೆಂಟೇಟಿವ್ ಕೊಡು ಅಂತ ಹೇಳ್ತಾರೆ. ಅದ್ರ ಬೇಸಿಸ್ ಮೇಲೆ ಮುಂದೆ ಮಾತಾಡೋದು, ಸುಮ್ಮನೆ ಕೇಳಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಮಾಡಲೇ ಇಲ್ಲ ಕೆಲಸ. ಅತ್ರಾಹ ರೂಪ ಪರದೇವತಾಯ ಗ್ರಾಹ್ಯಸ್ಸ ಏಷ ನಿತರಾಂ ಶರಣಂ ಪ್ರಪನ್ನ. ಮತ್ತು ನಮ್ಮ ತಡೆಯಿಂದ ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಇದೆ? ಬಂದು ರಕ್ಷಣೆ ಮಾಡಬೇಕು. ರಾಮ ವಿಶ್ವದ ಸಾರ್ವಭೌಮ. ಹತ್ತತ್ರ ಬಂದ ಕಾಲಕ್ಕೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಇದು ಅದೇ ರೀತಿಯೇ ಭಕ್ತಶ್ಚ ರಾಮಪದಯೋ ನಿದರ್ಶಿಷ್ಟು ರಕ್ಷಃ ವಿಜ್ಞಾಯ ರಾಜ್ಯಮುಪಭೋಕ್ತು ಇಹಾಭಿಯಾತಃ. ಅಂತ ಹೊತ್ತಲ್ಲಿ ರಾಮದೇವರು ಯಾವುದೇ ಕಾರಣಕ್ಕೂ ಕೂಡ ಹನುಮಂತ ಅಂತ ಒಪ್ಪಬೇಕಾದ ಕಾರಣ ಇರಲಿಲ್ಲ. ಫಾರ್ ದ ಹಿಸ್ ಸೇಕ್. ಮತ್ತು ಕಳೆದಿರೋದು ನನ್ನ ಹೆಂಡತಿ, ನನಗೆ ಬೇಕಾದ ರಾಜ್ಯ, ಇವು ಸಹಾಯ ಮಾಡೋದು ಇವರು. ಆದ್ದರಿಂದ ನಾನು ಅದು ಅವ್ರ ಮಾತು ಕೇಳ್ತಾ ಇರೋದೇ ಮುಗಿದೋಗ್ತಾ ಇತ್ತು. ರಾಮದೇವ್ರು ಹೇಳ್ತಾರೆ, ಈಗ ಎಕ್ಸಾಕ್ಟ್ಲಿ ಆಪೋಸಿಟ್ ಹೇಳ್ತಾರೆ. ಇದ್ರ ಮೊದಲು ಗೊತ್ತಾಗೋದೇನೋ, ರಾಮನಿಗೆ ಯಾರ ಸಹಾಯನೂ ಬೇಕಿಲ್ಲ. ಅಷ್ಟು ಜನ ಅವ್ರು ಹೋಗ್ತೀವಿ ಹೋಗಲಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನೀವು ಚಾನ್ಸ್ ಕಳ್ಕೊಂಡ್ರೆ ಅಷ್ಟೇ, ಅವ್ರು ನನಗೇನು ಬೇಕಿಲ್ಲ. ಇದು ರಾಮದೇವರ, ನಿಜವಾಗ್ಲೂ ರಾಮದೇವರ ದೇವರು ಅನ್ನೋದಕ್ಕೆ, ಸೀತೆಯನ್ನು ಕಳ್ಕೊಂಡಿಲ್ಲ ಅನ್ನೋದಕ್ಕೆ, ಸಹಾಯ ಬೇಡ ಅನ್ನೋದಕ್ಕೆ ಈ ಪ್ರಸಂಗ ಒಳ್ಳೆ ನಿದರ್ಶನ ಇದೆ. ಅರ್ಥ ಆಯ್ತಾ? ಅದು ಯಾರೇ ಅದಕ್ಕೆ ಆ್ಯಕ್ಚುಲಿ ಏನು ಮಾಡಿದರು? ಆತ ಸೀನಿಯರ್ ಮೋಸ್ಟ್ ಜಾಂಬವಂತ, ಈತ ರಾಜ, ಆತ ಯುವರಾಜ, ಇನ್ನೊಬ್ಬ ತಾರ, ಇವರೆಲ್ಲ ಎಂಥವ್ರು, ಇನ್ನೊಬ್ಬ ಸೇನಾಧಿಪತಿ, ಎಲ್ಲ ಗ್ಯಾಂಗ್ ಆ ಕಡೆ ಇದೆ. ಎಲ್ಲ ಒಂದೇ ಒಪಿನಿಯನ್ ಹೇಳಿದ್ದಾರೆ. ಹೇಳಿದ್ವಿ ಜನರಲ್ಲಿ ಏನು ಮಾಡ್ತಾರೆ ಅವರು? ಯಾರು ಲೀಡರು ಅದು ಅವ್ರನ್ನ ಸಪೋರ್ಟ್ ಮಾಡ್ತಾರೆ. ಆದರೆ ರಾಮದೇವ್ರಿಗೆ ಏನು ಮಾಡಲಿಲ್ಲ ಅಂತ ಹೇಳಿದರೆ ಅದರ ಸಮಸ್ಯೆ, ಯಾರ ಸಹಾಯದ ಅವಶ್ಯಕತೆಯೂ ಇರಲಿಲ್ಲ. ವಿನಶಿಷ್ಣು ನಾಶವಾಗಲಿಕ್ಕೆ ಹೊರಟಿರತಕ್ಕಂತಹ ರಾಕ್ಷಸನನ್ನು ಬಿಟ್ಟಿದ್ದಾನೆ. ಎಂಥ ರಾಕ್ಷಸ ಅವನೀಗ? ಮುಳುಗೋ ದೋಣಿ ಅಂತಾರಲ್ಲ ಹಾಗೆ. ಮುಳುಗೋ ದೋಣಿ ಎಷ್ಟೇ ಇದ್ದರೂ ಏನು ಮಾಡ್ತಾನಾಗ? ಬಿಟ್ಟರೆ ನಾವು ಸೇಫ್, ಎಲ್ಲರೂ ನಾವು ಸಹ ಮುಳುಗಬೇಕಾಗ. ಇನ್ನು ಅವನ ಜೊತೆಗಿದ್ದರೆ ಉಪಯೋಗ ಇಲ್ಲ. ಯಾಕೆ? ಅಲ್ಟಿಮೇಟ್ ಇದಕ್ಕೆ ಬಂದುಬಿಟ್ಟಿದ್ದಾನೆ ಈಗಾಗಲೇ. ಮುಳುಗಿಸ್ತೀವಿ, ಇನ್ನೇನು ಮುಳುಗಿಸೋ ಚಾನ್ಸಸ್ಸೇ ಇಲ್ಲ. ಅದರಿಂದ ನಾನು ಬಿಡೋದೇ ಕ್ಷೇಮ ಅಂತ ಅವ್ರಿಗೆ ಅರ್ಥ ಆಯಿತು. ಉಪಭೋಕ್ತು ಮಿಹಾಭಿಯಾತಃ ಇತ್ಯುಕ್ತವತ್ಯಥ ಹನುಮತಿ ದೇವದೇವ ಸಂಗೃಹ್ಯ ತದ್ವಚನಮಾಹ ಯಥೈವ ಪೂರ್ವಂ ಸುಗ್ರೀವ ಹೇತುತೈಮಂ ಸ್ಥಿರಮಗ್ರಹಿಷ್ಯೇ ಪಾದಪ್ರಪನ್ನಮಿದಮೇವ ಸದಾ ವ್ರತಂ ಮೇ ಇತಿ ಉಕ್ತವತಿ ಅಥ ಹನುಮತಿ ದೇವದೇವ ಸಂಗೃಹ್ಯ ತದ್ವಚನಂ ಆಹ ಯಥಾ ಏವ ಅಲ್ಲ ಯಥಾ ಏವ ಪೂರ್ವಂ ಸುಗ್ರೀವ ಹೇತುತಃ ಇಮಂ ಸ್ಥಿರಂ ಆಗ್ರಹಿಷ್ಯೆ ಪಾದಪ್ರಪನ್ನಂ ಇದಂ ಏವ ಸದಾ ವ್ರತಂ ಮೇ. ಈಗ ತೀರ್ಮಾನ ರಾಮದೇವರು. ಇತ್ಯುಕ್ತವತಿ ಹನುಮತಿ, ಹನುಮಂತ ಹೀಗೆ ಹೇಳಲು, ದೇವದೇವ, ನೋಡಿ ರಾಮ ಬರೀ ದೇವರಲ್ಲ, ಯಾರೋ
ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ ಅನಾದ್ಯ ಜ್ಞಾನಪಾರಾಯ ನಮೋ ವರವರಾಯತೆ. ಎಲ್ಲಿದು? ದ್ವಾದಶಸ್ತೋತ್ರದಲ್ಲಿ ಬರುತ್ತೆ. ದೇವದೇವ ಆದಿದೇವ ಎಲ್ಲ ಆಗಿದ್ದಾನೆ. ಹೇಳ್ತಾನೆ ಸಂಗೃಹ್ಯ ತದ್ವಚನಂ, ನಾನು ಅನೌನ್ಸ್ ಹನುಮಂತನ ಮಾತನ್ನು ನಾನು ಕೇಳ್ತೇನೆ. ಅನೌನ್ಸ್ ಮಾಡ್ತಾರೆ, ನಾವು ಹನುಮಂತನ ಮಾತು ಒಪ್ತೇನೆ. ನಾನು ವಾಯ್ಬಿಟ್ಟು ಬೇರೆ ಏನೋ ಮಾಡಿ ರೌಂಡ್ ಅಬೌಟ್ ಮಾಡಿ ಹೇಳಿಲ್ಲ, ಹನುಮಂತನ ಮಾತನ್ನು ಕೇಳ್ತೇನೆ ನಾನು. ಇದರಿಂದ ಏನು ಹೇಳಿದಾಗಾಯಿತು? ಹನುಮನ ಮತವೇ ಹರಿಯ ಮತವೋ ಅನೇ ಡಿಕ್ಲೇರ್ ಮಾಡಿದಾಗಾಯ್ತು. ಹನುಮಂತ ಮಾತು ನಾನು ಕೇಳ್ತೇನೆ. ಯಾತಕ್ಕೆ ಯಾತಕ್ಕೆ ಅಂತ ಕೇಳಿದರೆ, ಸರಿ ಹೇಳಿದ್ದಾನೆ ಕೇಳ್ತೇನೆ ಫಸ್ಟು. ಹನುಮಂತ ಹೇಳಿರೋದೆಲ್ಲ ಏನಾಗಿದೆ? ಶರಣಾಗತ ಭಕ್ತ, ರಾಜ್ಯ ಬೇಕಾಗಿದೆ, ಪ್ರಾಮಾಣಿಕವಾಗಿ ಬಂದಿದ್ದಾನೆ, ಮೋಸ ಇಲ್ಲ, ಶಿಕಾರ ಹೇಳಿದ ಎಲ್ಲ ಸರಿಯಾದ್ದಾದ್ದರಿಂದ ನಾನು ಕೇಳ್ತೇನೆ. ಮತ್ತು ಇನ್ನೊಂದು ಪಾಯಿಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೀವೆಲ್ಲ ವಿಭೀಷಣ ನೋಡಿಲ್ಲ, ಸುಮ್ಮನೆ ಮಾತಾಡ್ತಿದ್ದೀರಷ್ಟೇ. ಹನುಮಂತ ನೋಡಿ ಬಂದಿದ್ದಾರೆ. ಯಾವಾಗ? ಅಲ್ಲಿ ಹೋದ ನೋಡಿ ಬಂದಿದ್ದಾನೆ. ಆದ್ದರಿಂದ ನೋಡಿದವ್ರು ರಿಪೋರ್ಟ್ ಕೊಡೋದಕ್ಕೂ ನೋಡಿದವ್ರು ಎಷ್ಟು ಡಿಫ್ರೆನ್ಸ್ ಇದೆ. ಈಗ ನಮ್ಮನ್ನೆಲ್ಲ ಯಾವ ಸ್ವರೂಪ ನೋಡ್ತಾರೆ ಎಲ್ಲರೂ, ನಮ್ಮನ್ನು ಬರೀ ದೇಹ ಅಲ್ಲ, ನಮ್ಮ ಸ್ವರೂಪ ನೋಡ್ತಾರೆ ವಾಯುದೇವರು. ಎಷ್ಟೋ ಸರ್ತಿ ಇವ್ರು ಹೇಗೆ ಅಂತ ಟೀಚರ್ನ ಕೇಳ್ತಾರಲ್ಲ, ಹಾಗೆ ನಮಗೆ ಅವನ ಆಕಾರ ಗೊತ್ತು, ಅವ್ರ ಬುದ್ಧಿವಂತನೋ ದಡ್ಡನೋ ಪ್ರಾಮಾಣಿಕರು ಅಂತ ಗೊತ್ತಾಗಲಿ, ಅವನಿಗೂ ಅನುಭವ ಇರುತ್ತಲ್ಲ. ಹಾಗೆ ಹನುಮಂತ ಎಲ್ಲ ಗೊತ್ತಿದೆ, ಗೊತ್ತಿದ್ದು ಮಾತಾಡ್ತಾರೆ, ತಿಳಿದು ಮಾತಾಡ್ತಾರೆ. ನೀವು ಸುಮ್ಮನೆ ಮಾತಾಡಬೇಕಂತ ಸುಮ್ಮನೆ ಯುಕ್ತಿಯಿಂದ ಮಾತಾಡ್ತಿದ್ದೀರಿ ಅಷ್ಟೇ. ಹನುಮಂತ ಪ್ರತ್ಯಕ್ಷದಿಂದ ನೋಡಿದ್ದಾನೆ, ಈ ಸಾಕ್ಷ್ಯ ಪ್ರತ್ಯಕ್ಷದಿಂದ ನೋಡ್ತಾ ಇದ್ದಾನೆ. ಅಥವಾ ಮಾತಿ ಬೆಲೆ ಇದೆ. 1000 ಕುರುಡು ಹಿಡೋದಕ್ಕಿಂತ ಒಬ್ಬ ಕಣ್ಣನ್ನು ಹಿಡಿದ್ರೆ ಬೆಲೆ ಇದೆ ತಾನೆ. ಕಾಣದೆ ಮಾತಾಡ್ತಾನೆ, ಕಂಡೆ ಮಾತಾಡ್ತಾನೆ, ಅದು ಒಂದು ವ್ಯತ್ಯಾಸ. ಮತ್ತು ಹನುಮಂತ ದಾನಿ ತಿಳಿದವನು, ಆ ವಿಷಯದ ಬಗ್ಗೆ ಪರಿಜ್ಞಾನ ಪೂರ್ಣವಾಗಿದೆ. ಭಕ್ತಶ್ಚ ಎರಡನೇದಾಗಿ ಈತ, ನಾನು ಸುಗ್ರೀವ, ನಾನು ನಿನ್ನನ್ನು ಹಿಡಿದೆ. ಯಾತಕ್ಕೆ ಹಿಡಿದೆ ಹೇಳಿ ನೋಡೋಣಂತೆ. ಈ ಹನುಮಂತ ಕರ್ಕೊಂಡು ಹೋದ ನಿನ್ನ ಬಳಿ. ಕರ್ಕೊಂಡ್ಬಂದಿದ್ದು ಯಾರು? ನಮ್ಮಿಬ್ಬರು ಇಂಟರ್ವ್ಯೂ ಮಾಡಿಸಿದ್ಯಾರು? ಹನುಮಂತನೇ. ಆತನ ಮಾತು ಕೇಳಿ ಏನು ಮಾಡಿದೆ ನಾನು? ನಿನ್ನ ಹಿಡಿದೆ. ಇಲ್ಲವರು ವಾಯ್ಲಿ ಹಿಡಬೇಕಾಗಿತ್ತು ಬಣ್ಣನ್ನು, ನಿನ್ನ ಗತಿ ಹೋಗ್ತಿತ್ತಾಗ. ಅದು ನಿನ್ನ ಹಿಡಿಲಿಕ್ಕೆ ಏನು ಕಾರಣ? ನಾನೀಗ ನಿನ್ನ ಹಿಡಿಲಿಕ್ಕೆ ನಾನು ಈ ಹನುಮಂತನೇ ಕಾರಣ. ಹನುಮಂತನ ಮಾತು ಕೇಳಿ ನಿನ್ನ ಹತ್ರ ಬಂದ ಮೇಲೆ ಅದೇ ಹನುಮಂತ ಹಿಡ್ತಿರ್ಬೇಕಾದ್ರೆ ಈ ಮಾತನ್ನು ಬಿಟ್ಟರೆ ನಿನ್ನೂ ಬಿಡಬೇಕಾಗ್ತಿತ್ತು. ಈಗಲೂ ಅದೇ ಕೆಲಸ ಮಾಡಬೇಕಾಗುತ್ತೆ ಅಂತ ಆಗುತ್ತೆ. ಯಾಕೆ? ಇಂಡೈರೆಕ್ಟ್ಲಿ ಕೊಟ್ಟಾಗಲೇ ಆಗ್ತದೆ. ಇಂಡೈರೆಕ್ಟ್ಲಿ ಹಿಟ್ ಅದು. ಹನುಮಂತ ವಾಲಿ ಪವರ್ಫುಲ್ ಆಗಿದ್ದವನು, ಅವನು ಬಿಟ್ಟು ನಿನ್ನ ತೆರೆದಕ್ಕೆ ಬಂದೆ ನಾನೀಗ. ಈಗ ನೀನು ಪವರ್ಫುಲ್ ಆಗಿರೋದು, ಆದರೆ ವಿಭೀಷಣ ಹನುಮಂತನ ಸಪೋರ್ಟ್ ಇದೆ. ಕೆಲಸ ಹೇಳ್ತಾರೆ, ಯಾರು ಇವರು ಸಪೋರ್ಟ್ ಮಾಡ್ತಾರೆ ಗೆಲ್ತಾರೋ ಅವರು ಅಂತ ಹೇಳೋದಿಲ್ಲ. ಯಾರು ಇವರು ಯಾರನ್ನು ಸಪೋರ್ಟ್ ಮಾಡ್ತಾರೋ ಅವ್ರು ಗೆಲ್ತಾರೆ. ಹನುಮಂತ ಏನು ಡೆಸಿಸಿವ್, ಹನುಮಂತನ ತೀರ್ಮಾನ ದೊಡ್ಡದಿಲ್ಲ. ಅದು ಹನುಮಂತನ ಮಾತನ್ನೇ ಕೇಳಿದ್ದೇನೆ. ಹನುಮಂತ ಹೇಳಿದ್ದು ನೋಡಿ ಬಂದಿದ್ದಾನೆ ಒಂದು, ನಿನ್ನ ಜೊತೆ ಸ್ನೇಹ ಮಾಡಿಸಿದ್ದು ಹನುಮಂತನೇ. ಸೊ ನಿನ್ನ ಮಾಡಿದ ನೀನ ಮಾತನ್ನು ನಿನ್ನನ್ನು ಸ್ವೀಕಾರ ಮಾಡಿದ ಮೇಲೆ, ಅದೇ ಹನುಮಂತ ಹೇಳಿದ ಮೇಲೆ ಈತನ್ನ ಏನು ಮಾಡಬೇಕೀಗ? ಸ್ವೀಕಾರ ಮಾಡಲೇಬೇಕು. ಎರಡನೇ ಕಾರಣ. ಮೂರನೇದು ಸ್ಥಿರಮಾಗ್ರಹಿಷಿ. ಅದಕ್ಕೆ ನಾನು ಅವರೆಲ್ಲ ಹೇಳಿದ್ರು ಸ್ಥಿರೋಕ್ತಃ, ಬೇಡ ಬೇಡ ಅಂತ ಹೇಳಿದ್ರು. ನಾನು ಸ್ವೀಕಾರ ಮಾಡಿಯೇ ಮಾಡ್ತೇನೆ ಅಂತ ರಾಮದೇವರು ಹೇಳಿದರು. ಹನುಮಂತನ ಮತವನ್ನು ರಾಮದೇವರು ಎಷ್ಟು ಒಪ್ತಾರೆ ಅಂದರೆ ಸ್ವೀಕಾರ ಮಾಡಿಯೇ ಮಾಡ್ತೇನೆ. ಗೊತ್ತಾಯ್ತಾ? ಕನ್ಸಿಡರ್ ಮಾಡ್ತೀನಿ. ಕೆಲವರು ಮಾತು ಕನ್ಸಿಡರ್ ಕೂಡ ಮಾಡಲ್ಲ, ಬರೀ ಕನ್ಸಿಡರ್ ಅಲ್ಲ, ತೀರ್ಮಾನ ತಗೋತೇನೆ ನಾನು. ಆಯಿತಾ? ಪಾದಪ್ರಪನ್ನ ವಿಧಮೇವ ಸದಾವ್ರತಮ್ಮೆ. ಇದಿಷ್ಟು ಈ ಕಾರಣಗಳಾಯಿತು. ಇನ್ನು ಪಾದಪ್ರಪನ್ನ ಹನುಮಂತ ಹೇಳಿದ ಮಾತಿದೆಯಲ್ಲ, ಕಾಲಿಗೆ ಶರಣಾಗತನಾಗಿರ್ತಾನೆ. ಇದು ನಾನು ಕೈ ಬಿಡೋದಿಲ್ಲ, ನನ್ನ ವ್ರತ ಅಂತ ಹೇಳಿ. ನನ್ನ ವ್ರತ ಅದು ಸದಾವ್ರತಮ್ಮೆ. ನಾವೆಲ್ಲ ಏನೇನು ವ್ರತ ಮಾಡ್ತೇವೆ ದೇವ್ರ ಮೆಚ್ಚೋದಕ್ಕೆ. ದೇವರು ಒಂದು ವ್ರತ ಮಾಡಿದ್ದಾನೇನು? ಭಕ್ತರ ಕೈ ಬಿಡೋದಿಲ್ಲ. ಈ ದೊಡ್ಡ ವ್ರತ ಇದು. ಅನನ್ಯಾಸ್ತಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯ. ಅದು ದೊಡ್ಡ ವ್ರತ ಇದು. ಅಲ್ಲಿ ಗೀತಾ ಶ್ಲೋಕ ಅದು. ಇಲ್ಲಿ ರಾಮಾಯಣದಲ್ಲಿ ಬರುತ್ತೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ. ವ್ರತಂ ಮಮ, ಅದೇ ಪದ ಇಟ್ಟಿದ್ದಾರೆ. ನಾನು ವ್ರತ ಮಾಡಿದ್ದೇನೆ. ಯಾರೇ ಸಕೃದೇವ ಪ್ರಪನ್ನಾಯ, ಒಂದು ಸರ್ತಿ ಬಂದು ನನ್ನನ್ನು ಶರಣ ಹೊಂದಿಬಿಟ್ರು ಅಂದರೆ ನಾನು ಅವನು ಕೈ ಬಿಡೋದಿಲ್ಲ. ತವ ಅಸ್ಮೀತಿ ಚ ಯಾಚತೆ, ನಾನು ನಿನ್ನವನು ಅಂತ ಯಾವ ಸರೆಂಡರ್ ಆಗ್ತಾನೆ, ಒಂದೇ ಒಂದು ಸರ್ತಿ ಸರೆಂಡರ್ ಆದರೂ ಕೂಡ ಅಂದರೆ ಪ್ರಾಮಾಣಿಕವಾಗಿ ನಾನು ಅವನು ಕೈ ಬಿಡೋದಿಲ್ಲ. ಸಕೃದೇವ ಪ್ರಪನ್ನಾಯ ಮತ್ತು ತವಾಸ್ಮೀತಿ ಚ ವಾಚನೆ ಅಭಯಂ ಸರ್ವಭೂತೇಭ್ಯ. ಯಾರಿಗೆ ಕೊಡ್ತೇನೆ ನಾನೀಗ? ರಾಮದೇವರು ಮಾತನಾಡಿ ಅಭಯಂ ಸರ್ವಭೂತೇಭ್ಯ. ಎಷ್ಟು ಜನಕ್ಕೆ ಕೊಡ್ಬೋದು? 10 ಜನಕ್ಕೆ ಕೊಡ್ತೇನೆ, 20 ಜನಕ್ಕೆ ಕೊಡ್ತೇನೆ, 30 ಜನಕ್ಕೆ ಕೊಡ್ತೇನೆ. ಎಂಥವನು ಕೂಡ ಯಾರಿಗೂ ಎಲ್ಲರಿಗೂ ಕೊಡೋ ಶಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ. ಯಾವ ದೇಶದ ಸರ್ಕಾರಕ್ಕೆ ಎಲ್ಲರಿಗೂ ಕೊಡೋ ಶಕ್ತಿ ಇಲ್ಲ. ಹೊತ್ತಾನೆ? ಹಾಗಲ್ಲ. ಅಭಯಂ ಸರ್ವಭೂತೇಭ್ಯ, ಎಲ್ಲರಿಗೂ ಕೊಡ್ತೇನೆ ನಾನು. ಅಂದರೆ ದೇವರು ಏನಾಗಿರ್ಬೇಕಾಗ? ಎಲ್ಲರಿಗೂ ಕೊಡಬೇಕಾದ್ರೆ 100, 200 ಒಂದು ಲಿಮಿಟ್ ಇರುತ್ತೆ ಒಂದು ಸ್ಟೇಜಲ್ಲಿ.
ಇಲ್ಲಿ ಲಿಮಿಟ್ಟೇ ಇಲ್ಲ, ಎಲ್ಲರಿಗೂ ಕೊಡ್ತೇನೆ ಅನಂತ. ದೇವರು ಏನಂತ ಆಯ್ತು ಈಗ? ಅನಂತ. ದೇಶತಃ ಕಾಲತಃ ಗುಣತಃ ಅನಂತ ಅಂತ ಪ್ರೂವ್ ಆಯಿತು. ಮತ್ತು ಸ್ವಾರಸ್ಯ ಇನ್ನೊಂದಿದೆ, ಎಲ್ಲರಿಗೂ ಕೊಡ್ತೇನೆ ಅಂತೇಳಿ ಮನುಷ್ಯರಿಗೆ ಅಂತ ಹೇಳಲಿಲ್ಲ. ಅಭಯಂ ಸರ್ವಭೂತೇಭ್ಯ. ಭೂತ ಶಬ್ದಕ್ಕೆ ಏನರ್ಥ? ಪ್ರಾಣಿಗಳು ಅಂತ. ಎಲ್ಲ ಪ್ರಾಣಿಗಳಿಗೂ ಕೊಡ್ತೇನೆ, ಬರೀ ಮನುಷ್ಯರಿಗೆಲ್ಲ, ಬ್ರಾಹ್ಮಣರಿಗೆಲ್ಲ, ಅವರಿಗೆಲ್ಲ, ಇವರಿಗೆಲ್ಲ. ಎಷ್ಟು ಬ್ರಾಡ್ ಆಗಿದೆ ನೋಡಬೇಕು. ರಾಮದೇವರು ಯೂನಿವರ್ಸಲ್ ಗಾಡ್ ಅನ್ನೋದಕ್ಕೆ, ನ್ಯಾಷನಲ್ ಗಾಡ್ ಅನ್ನೋದಕ್ಕೆ ಈ ಮಾತು ಸಾಕ್ಷಿ. ಇವರೆಲ್ಲ ಇವತ್ತು ಕೋವಿನಲ್ಲೇ ಮಾತಾಡೋದು ಇವರು. ಆ ಕೋವಿನ ಬಗ್ಗೆ ಇಲ್ಲೇ ಇಲ್ಲ. ಸರ್ವಭೂತೇಭ್ಯ, ಮನುಷ್ಯನೇ ಆಗಿರಬೇಕಾಗಿಲ್ಲ, ಆಯಿತಾ? ಪ್ರಾಣಿ. ಎಕ್ಸಾಂಪಲ್ ಇದೆಯೋ ಇಲ್ವಾ? ಯಾರಿದ್ದಾರೆ? ಕೀಟ ಎಲ್ಲಿದೆ? ಇನ್ನೂ ಈಗ ಕೀಟ ಇಲ್ಲ. ಇಲ್ಲಿ ಎಲ್ಲಿದೆ? ಯಾವ್ದು ಬಂತೀಗ? ಜಟಾಯು ಇದ್ದಾನಲ್ಲ, ನಾಯಿ ಮುಂದೆ ಬರುತ್ತದ, ಮುಂದೆ ಬರೋದು. ಇಲ್ಲ ಬಂದಿರೋ ಕೇಸ್ ಮಾಡಿಬಿಟ್ಟಿದ್ದಾನೆ, ಯಾವುದು? ಜಟಾಯು. ಗೊತ್ತಾಯ್ತಾ? ಅಂದಮೇಲೆ ಸಂಪಾತಿ ಸೇರಿದ್ದಾನೆ, ಅವನು ಪ್ರೊಟೆಕ್ಟ್ ಮಾಡ್ತಿದ್ದಾನೆ. ಆದ್ದರಿಂದ ಕಪಿಗಳೆಲ್ಲ ಯಾರು? ಇವರೆಲ್ಲ ಮನುಷ್ಯರಲ್ಲ, ಇದಕ್ಕೆ ಮನುಷ್ಯರಲ್ಲ. ಅಂದಮೇಲೆ ಜಾಂಬವಂತ ಕರಡಿ ಬೇರೆ, ಇನ್ನೂ ಯಾರ್ಯಾರೇ ಇದ್ದಾರೆ ಗುಂಪಿನೊಳಗೆ. ಸಿಂಗಲಿಗೆ ಏನೇನು ಸೇರಿ ಜಾತಿಯಲ್ಲಿ ಹುಟ್ಟಿದ್ದಾರೆ, ಯಾರು ಒಬ್ಬರನ್ನೂ ಕೈ ಬಿಡೋದಿಲ್ಲ. ಇದು ಅರ್ಥ ಮಾಡಿಕೊಂಡು, ಇದು ಕಾನ್ಸೆಪ್ಟ್ ಆಫ್ ಗಾಡ್. ಇದು ಮಧ್ವಾಚಾರ್ಯ ಹೇಳಿದ ಗಾಡ್ ಇದೇ ಕಾನ್ಸೆಪ್ಟ್. ಇದು ಅರ್ಥ ಆದರೆ ಯಾರು ಮಧ್ವಾಚಾರ್ಯ ಹೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಯಾರಿಗೂ ಸಾಧ್ಯ ಇಲ್ಲ. ಇಷ್ಟು ಬ್ರಾಡಾಗಿ ಯಾರು ಯೋಚನೆ ಮಾಡ್ತಾರೆ? ಯಾವ ಮತದಲ್ಲಿ, ಎಷ್ಟೋ ಮತಗಳಲ್ಲಿ ಯಾರಿಗೆ ಗೊತ್ತಾ ನಿಮಗೆ? ಹೆಂಗಸರಿ ಮೋಕ್ಷ ಇಲ್ಲ, ಔಟ್ ಆ್ಯಂಡ್ ಔಟ್ ಹೇಳಿದ್ರೆ ಇದ್ದಾರೆ, ಹೆಂಗಸರಿ ಮೋಕ್ಷ ಇಲ್ಲ. ಆಮೇಲೆ ಗಂಡಸರಿಗೂ ಎಲ್ಲರಿಗೂ ಮೋಕ್ಷ ಇಲ್ಲ, ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ. ಕತೆ ಮುಗಿದೋಯ್ತು. ಯಾರಿಗೆ ಮೋಕ್ಷ ಆಗಿದೆ ಕೊನೆಗೆ? ಒಬ್ಬೊಬ್ಬರಿಗೆ ಆಗುತ್ತೆ ಅಷ್ಟೇ. ಆ ಸ್ಥಿತಿ ಹೌದು, ಅವರು ಮೋಕ್ಷ ಆಗಬೇಕು, ಬೇಕೇ ಇಲ್ಲ, ಆ ವಿಚಾರ ಬೇರೆ. ಆದರೆ ಇಂಥ ಹೈಲಿ ಲಿಮಿಟೆಡ್ ಅವೆಲ್ಲ ಆಚಾರದ ಅಲ್ಲೇ ಅಲ್ಲ. ಎನಿಬಡಿ ಎನಿ ಟೈಮ್, ಮತ್ತೆ ಎನಿ ಟೈಮ್ ಲಾಸ್ಟ್ ಈ ಬರ್ತೀಯಾ ಓಕೆ, ಈಗಲೂ ಸರಿಯೇ, ಈಗಲೂ ಸರಿಯೇ. ಎಷ್ಟು ಬ್ರಾಡಾಗಿದ್ದ ರಾಮದೇವರು ಅಂತ. ಇದು ರಿಯಲ್ ಕಾನ್ಸೆಪ್ಟ್ ಇದು ದೇವರು. ಅದು ಅರ್ಥ ಮಾಡಿಕೊಂಡ್ರೆ ಯಾರು ದೇವ್ರನ್ನ ಒಪ್ಪೋದಿಲ್ಲ ಅಂಬೋದಿಲ್ಲ, ಮಧ್ವಾಚಾರ್ಯ ಒಪ್ಪೋದಿಲ್ಲ ಅಂತ. ಎರಡು ಪಾಯಿಂಟಲ್ಲಿ ದೇವ್ರನ್ನ ಒಪ್ಪೋದಿಲ್ಲ ಅಂತ ಯಾರು ಹೇಳಿದಾಗ, ಇಂಥ ದೇವ್ರನ್ನ ಇನ್ಯಾರನ್ನ ಒಪ್ತಿ ಹಾಗಿದ್ದಾರೆ? ಇದಕ್ಕಿಂತ ಬ್ರಾಡಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ವ ಮತ್ತೆ ಸರ್ವ ಭೂತೇಭ್ಯ, ಭೂತಗಳಲ್ಲಿ ಬಲಿಷ್ಠದಿಂದ ಕೀಟ ಏನು ಎಲ್ಲವೂ ಸಿಗುತ್ತೆ. ಮೋಕ್ಷ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರು ಹೋಗ್ತಾರೆ ಹಿಂದೆ? ಎಲ್ಲ ಕತ್ತೆ ಗಿತ್ತೆ ಸಮೇತ ಹೊರಟ್ಬಿಡ್ತಾರೆ ಎಲ್ಲರೂ, ಯಾರನ್ನೂ ಬಿಡೋದಿಲ್ಲ. ಹೇಳಿದಂತೆ ನಡ್ಕೊಂಡಿದ್ದಾರೆ ರಾಮದೇವರು. ಬರೀ ಬಾಯಲ್ಲಿ ಹೇಳೋದಲ್ಲ, ಅದರಂತೆ ನಡ್ಕೊಂಡು. ಬಟ್ ಲಿಮಿಟೇಷನ್ ಇಲ್ಲ, ರಿಸರ್ವೇಷನ್ ಇಲ್ಲ ಯಾರಿಗೂ ಕೂಡ. ಎಲ್ಲರೂ ಬರ್ಬೋದು, ರಿಸರ್ವೇಷನ್ ಪ್ರಶ್ನೆ ಬರೋದೇ ಇಲ್ಲ. ಅದು ಬಂದಾಗ ಗಲಾಟೆ ಶುರುವಾಗುತ್ತೆ. ಇಲ್ಲೇ ಇಲ್ಲ, ಎಲ್ಲರಿಗೂ ಕೊಡ್ತೀನಿ, ಆಯಿತಾ? ಆಸಕ್ತಿ ನನಗಿದೆ, ಯಾಕೆ ಯೋಚನೆ ಮಾಡಬೇಕು? ಸರ್ಕಾರ ಯಾತಕ್ಕೆ ಲಿಮಿಟ್ ಮಾಡುತ್ತೆ? ಆ ಸೋರ್ಸಸ್ ಇರೋದು ಅಷ್ಟೇ, ಅದು ರಿಸೋರ್ಸಸ್ ಜಾಸ್ತಿ ಇರೋದಿಲ್ಲ. ಆದ್ದರಿಂದ ಇದು ಅಡ್ಜಸ್ಟ್ ಮಾಡಬೇಕು. ದೇವರಿಗೆ ಅದಿಲ್ಲ. ಇಡೀ ಪ್ರಪಂಚದ ಸರ್ವೋತ್ತಮನಾದ್ದರಿಂದ, ವಿಶ್ವದ ಸ್ವಾಮಿ ಆದ್ದರಿಂದ ಮಾಡ್ತಾನೆ. ಸರ್ವಭೂತೇಭ್ಯ ದದಾಮಿ, ಕೊಡ್ತೇನೆ ನಾನು. ಯಾರು ಕೊಡಿಸ್ತೇನೋ? ನಾನೇ ಕೊಡ್ತೇನೆ, ಆಯಿತಾ? ಅಭಯಂ ಶಬ್ದಕ್ಕೆ ಇನ್ನೊಂದು ಅರ್ಥ ಮೋಕ್ಷ ಅಂತ. ಫೈನಲ್ ಅಭಯ ಯಾವುದು? ಮೋಕ್ಷ. ಇವತ್ತು ನಾಳೆ ಅಲ್ಲ, ಫಾರ್ ಎವರ್ ಕೊಡಬೇಕು. ಮತ್ತೆ ಮೋಕ್ಷನೂ ಕೊಡ್ತೇನೆ ಅಂತ. ಯಾರೇ ಬಂದರೂ ಕೂಡ ಇರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಅನ್ನೋ ಪದ ಟ್ರೂಯೆಸ್ಟ್ ಸೆನ್ಸ್ನಲ್ಲಿ ಉಪಯೋಗಿಸ್ತಾ ರಕ್ಷಣೆ ಮಾಡ್ತಾನೆ, ಆಯಿತೋ ಇಲ್ವೋ? ಇಂಥ ಸೆಕ್ಯುಲರ್ ಯೋಚನೆ ಮಾಡಲಿಕ್ಕೂ ಬರಲಾರ್ದಷ್ಟು. ಸೆಕ್ಯುಲರಿಗೆ ಅರ್ಥ ಏನು? ಮನುಷ್ಯರಲ್ಲಿ ಮಾತ್ರ. ಅದು ಕೂಡ ಜಾತಿ, ಬ್ರಾಹ್ಮಣ, ಇವರು ಎಲ್ಲ ಪ್ರಾಣಿ, ಕತ್ತೆ ಗಿತ್ತೆ ಎಲ್ಲ ಸೇರಿಸ್ಬೇಕಾದ್ರೆ ಎಷ್ಟು ದೊಡ್ಡವರು ದೇವರು. ಅದನ್ನು ಅರ್ಥ ಮಾಡ್ಕೋಬೇಕು. ಆ ಆ್ಯಂಗಲ್ ನಾವು ಇಟ್ಕೋಬೇಕು. ಅವಾಗ ಏನಾಗುತ್ತೆ? ನಾವು ನೋಡೋ ರೀತಿ ಬೇರೆ ಆಗುತ್ತೆ. ಯಾಕೆ ಆಚಾರ್ಯ ರಾಮದೇವರ ಮಾತು ಕೇಳಿದ ಮೇಲೆ, ಆಚಾರ್ಯ ವಿವರಣೆ ಕೇಳಿದ ಮೇಲೆ ಅಪ್ರೋಚ್ ನಮಗೆ ಬರಬೇಕು. ಬರೀ ಹಾಗಿದೆ ಅಲ್ಲ. ಬಿಡಿದವರು ಸಾಮಾನ್ಯ ಏನು ಮಾಡ್ತಾನೆ ಮನುಷ್ಯ? ನಮ್ಮನೆ ಹೊರಗಾಕವನ್ನ ಹಾಗೆಲ್ಲ ಮಾತಾಡಬಾರ್ದು. ಇನ್ನೊಬ್ಬ ಮಠದವ್ರನ್ನ ಕಂಡ್ರೆ ಆಗಲ್ಲ, ನಮ್ಮ ಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ಹಾಗಿರಬಾರ್ದು. ಗೊತ್ತಾಯ್ತಾ? ಅವನು ಯೋಗ್ಯ ಪಾಪ, ವಿಷ್ಣು ಭಕ್ತಿ. ಇವತ್ತು ಎಷ್ಟೋದೇ ನಿಮಗೆ ಆಶ್ಚರ್ಯ ಆಗುತ್ತೆ. ಬೇರೆ ಪಂಗಡಗಳಲ್ಲಿ ತುಂಬ ಪ್ರಾಮಾಣಿಕ ಬೇಕಾಷ್ಟು ಜನ ಸಿಗ್ತಾರೆ. ಗೊತ್ತಾಯ್ತಾ? ದೇವರು ಅಂದ್ರೆ ಪ್ರಾಣ ಕೊಡೋ ಅಂಥವ್ರಿಗೆ ಅವ್ರಿಗೆಲ್ಲ ಅರ್ಥ ಆಗಲ್ಲ ಪಾಪ, ಅಷ್ಟೇ ಹೊರತು ಪ್ರಾಮಾಣಿಕರು ಪ್ರಾಮಾಣಿಕ. ದೇವ್ರು ಮೆಚ್ಚೋದಿಲ್ಲ, ಗಟ್ಟಿ ಅವ್ರ ಹಠ. ನಾವು ದೇವರು ಕೊಂಡ್ಕೊಂಡ್ಬಿಟ್ಟೇವೆ ತಿಳ್ಕೊಂಡ್ಬಿಡ್ತೀವಿ ಆಗಲೇ. ನಾವು ಏನು ಮಾಡಿದ್ರೆ ದೇವ್ರು ಕೇಳ್ತಾನೆ ಬಿಡ್ರಿ, ನಮಗೆಲ್ಲ ಎಕ್ಸಿಟ್ ಅದಕ್ಕೆ ಅನ್ನೋದಿಲ್ಲ ಅವ್ರು. ಒಂದು ಮಾತಂದ್ರೆ ಮಾತು. ಅಂಥವ್ರು ನೋಡಿ ಆಫೀಸ್ಗಳಲ್ಲೂ ನೋಡಿದ್ದೆ ನಾವು, ಗೊತ್ತಾಯ್ತರಲ್ಲೂ ನೋಡಿದೆ. ಅಂದರೆ ಅದು ಅರ್ಥ ಇರೋದಕ್ಕೆ ಸತ್ಯ. ರಾಮದೇವ ಅತ್ಯಂತ ಸತ್ಯ ಅಂತ. ಅವ್ರ ಗುಣ ನೋಡಿ ಗೌರವ ಕೊಡೋ ಅಭ್ಯಾಸ ಮಾಡೋದು. ಇವತ್ತು ಬರೀ ಗುಣ 1000 ಇಲ್ಲರಿ ಅವನಲ್ಲ, ಮೂದೋಗ್ತದೆ. ನಮ್ಮವನಲ್ಲ, ನಮ್ಮವನು ಅನ್ನೋ ಕಾನ್ಸೆಪ್ಟ್ ಶಾರ್ಟ್ ಸೆನ್ಸ್ನಲ್ಲಿ ತಂದರೆ ಅದು ಸಿದ್ಧಾಂತನೇ ಅಲ್ಲ. ಬ್ರಾಡ್ ಸೆನ್ಸಲ್ಲಿ ಮಧ್ವಿಜ ಹೇಳ್ತಾರೆ ಆಚಾರ್ಯರಿಗೆ. ಎಲ್ಲ ಜಾತಿಯ ಶಿಷ್ಯರಿದ್ದರು ಅಂತ ಮಧ್ವಿಜ ಹೇಳ್ತಾರೆ. ಬ್ರಾಹ್ಮಣ್ಯ ಬ್ರಾಹ್ಮಣಾಗ್ರಣ್ಯ ಅಂತ ವರ್ಣನೆ ಮಾಡಿ ಎಲ್ಲ ಕ್ಯಾಸ್ಟವರು ಇದ್ರು ಆಚಾರ್ಯ ಶಿಷ್ಯರು. ಜಯಸಿಂಹರಾಜನೇ ಬ್ರಾಹ್ಮಣ ಅಲ್ಲ, ಅವರು ಪರಮಪ್ರಿಯ ಶಿಷ್ಯರಲ್ಲಿ ಒಬ್ಬ. ಇದು ಅರ್ಥ ಮಾಡಿಕೊಂಡ್ರೆ ಇದು ನಿಜವಾದ ಸಿದ್ಧಾಂತ. ಆ ರೀತಿ ಹಿಂದಿನ ಕಾಲಕ್ಕೆ ಜನ ಹಾಗೆ ನೋಡ್ತಿದ್ರು ಪಾಪ. ಹಳ್ಳಿಯವರಿಗೆ ಕೊಡಬೇಕಾದ್ರೆ ಕೊಡಿ, ಎಲ್ಲರಿಗೂ ಒಳ್ಳೆ ರೀತಿಯೇ ಕೊಡ್ತಿದ್ರು. ಏಂಜಲ್ ಕೊಡೋಗಿದ್ರು ಅವೆಲ್ಲ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಗೌರವದಿಂದ ನಡ್ತಿದ್ದೆ. ಊರಿಗೆ ಎಷ್ಟೋ ಹಿರಿಯರು ಇರ್ತಾರಲ್ಲ ಬೇರೆ ಜಾತಿಯವರು, ಪಂಚಾಯತ್ ಈಕ್ವಲ್ ರೆಸ್ಪೆಕ್ಟ್ ಅವನಿಗೆ ಪಾಪ. ಅವ್ನ ಮಾತು ಫುಲ್ ಬೆಲೆ. 5 ಜನ ಪಂಚಾಯತಿ ಶಬ್ದನೇ ಸ್ವಾರಸ್ಯ. ಅದು 5 ಜನ ಕಮಿಟಿ.
ಅದರಲ್ಲಿ ಕೊಟ್ಟರೆ ಅವನು ಹೆಬ್ಬಟ್ಟು ಹೋಗ್ತಾನೆ ಅಷ್ಟೇ. ಇದು ಎಂಥ ದೊಡ್ಡ ವಿದ್ವಾಂಸನಾಗಿದ್ದರೂ ಕೂಡ ಆ ಮತ್ತೆ ಒಬ್ಬ ಮೆಂಬರ್ ಅಂತ ಯಾವ ಗೌರವದಿಂದ ಕಾಣ್ತಿದ್ದೆ ಎಂದು ಇದು ಮಾಡ್ತಿರಲಿ. ಅದೆಲ್ಲ ಹೋಗಿದ್ದಕ್ಕೆ ಏನಾಯಿತು, ಜನ ಎಲ್ಲ ಸಿಕ್ಕಾಬಟ್ಟೆ ಇದಾಗೋದು ಮಾಡಿಕೊಡೋದು ಹಾಗೆ. ನಿಜವಾದ ಸಿದ್ಧಾಂತ ಇದು. ಸ್ವೀಕಾರ ಮಾಡಿದ್ದೇನೆ ಆಯಿತಾ, ನಾನು ವ್ರತ ಮಾಡಿದ್ದೇನೆ, ವ್ರತ ನಡೆಸಬೇಕು. ವ್ರತ ಅಂದರೆ ಏನರ್ಥ ಈಗ? ಸದಾ ವ್ರತ. ಚಾತುರ್ಮಾಸ ವ್ರತ ಏನು? ಚಾತುರ್ಮಾಸ ಕಾಲಕ್ಕೆ ವ್ರತ, ಯಾವಾಗಲಲ್ಲ, 12 ತಿಂಗಳಲ್ಲ. ಎಂಥ ವ್ರತ ಮಾಡಿದ್ದೇನೆ ನಾನೀಗ? ಸದಾ ವ್ರತಮ್ಮೆ, ಸದಾನ ಮಾಡಿರತಕ್ಕಂಥ ವ್ರತ ಇದು, ಎಂದೂ ಬಿಡದೇ ಇರತಕ್ಕಂಥ ವ್ರತ. ಬಿಟ್ಟರೆ ವ್ರತ ಶಬ್ದ ಅರ್ಥ ಹೊರಟೋಯ್ತು. ನಾನು ಸ್ವೀಕಾರ ಮಾಡ್ತೇನೆ. ಇದು ನಮಗೆ ಕೊಟ್ಟ ಅಶ್ಯೂರೆನ್ಸ್ ಇದು. ಒಂದು ಅಕಸ್ಮಾತ್ ದೇವ್ರು ಕೈ ಬಿಟ್ಬಿಟ್ರೆ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಹೇಳಿದ್ದೇನು? ಸ್ವಾತ್ಮಾತ್ಮೆಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ಇಂಥ ದೇವ್ರಿಗೆ ಬಂದೆ ಅಂತ ಹೇಳ್ತೀರಿ, ಎಲ್ಲ ಬಿಟ್ಟು ಹೋಗೋದು, ದೇವ್ರಿಗೆ ಕೊಡಿ ಟಾಟಾ ಮಾಡಿಬಿಟ್ರೆ ಏನು ಮಾಡ್ಬೇಕು ಆಮೇಲೆ? ಅದು ಅಶ್ಯೂರೆನ್ಸ್ ಏನಂದರೆ ಬಾಂಡ್ ಇದೆ, ರಿಸ್ಕ್ ಫ್ಯಾಕ್ಟ್ರೇ ಇಲ್ಲ. ದೇವ್ರ ಹತ್ರ ಹೋದ್ರೆ ಏನಿಲ್ಲ, ನೋ ರಿಸ್ಕ್ ಕಟ್ ಆಫ್. ದೊಡ್ಡ ಇಲ್ಲ ಹಾಕಿರ್ತಾರಲ್ಲ, ದೊಡ್ಡದಾಗಿ ಕೊನೆಗೆ ಸಿಕ್ಕದ ಬರೆದಿರ್ತಾರೆ ರಿಸ್ಕ್ ಅಂತೇಳಿ. ಅದು ಓದಕ್ಕೆ ಬರೋದಿಲ್ಲ, ಅಷ್ಟು ಚಿಕ್ಕದಾಗಿರುತ್ತೆ. ಅದು ಮೇಲೆಲ್ಲ ಇದು ಬರೋದು ಚಿಕ್ಕದಾಗಿ ಬರೆದಿರ್ತಾರೆ. ದೇವರಿಗೆ ರಿಸ್ಕ್ ಫ್ಯಾಕ್ಟ್ರೇ ಇಲ್ಲ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ. ಆಗ ನಮಗೆ ಪೂರ್ತಿ ಧೈರ್ಯ ಬರುತ್ತೆ. ಇದು ಎಲ್ಲ ತ್ಯಾಗ ಮಾಡಿ ಹೋಗ್ಲಿಕ್ಕೆ ಬರುತ್ತಾಗ. ಒಂದು ಕೆಲಸದಲ್ಲಿ ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕು ಅವನೀಗ, ಅಕಸ್ಮಾತ್ ಬಿಟ್ಟೋದು ಅಲ್ಲಿಲ್ಲ, ಏನಾಗ ಗತಿಯಾಗಿ ಏನಾಯ್ತು ಅವನೀಗ, ಗೊತ್ತಾಯ್ತಾ? ಅವ ಏನು ಮಾಡ್ತಾನೆ, ಅವನು ಆರ್ಡ್ರ್ ಬಂದು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾನೆ. ನಾವೇ ಆರ್ಡ್ರ್ ಬಂದು ಜೆನ್ಯೂನ್ ಕಾಪಿ ಬಂದಮೇಲೆ ಆಗ ಹೊಡ್ತಾನೆ. ಯಾಕೆ? ಇದು ಈ ಕೆಲಸ ಹೋಗ್ಬಿಡುತ್ತೆ. ಆಮೇಲೆ ರೆಸಿಗ್ನೇಷನ್ ಕೊಡ್ಬೇಕಾದ್ರೆ ಒಂದು ಪ್ರೀ ಕಂಡೀಷನ್ ಅದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವ್ರು ಕೊಟ್ಟ ಅಶ್ಯೂರೆನ್ಸ್ ಇದೆ. ಈಗ ಒಂದು ಫೈನಲ್ ಪ್ರಾಬ್ಲಮ್ ಉಳ್ಕೊಂಡಿತು, ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಅವ್ರು ಏನು ಹೇಳಿದ್ರು ಅವರೆಲ್ಲ? ಶತ್ರು ಮನೆಯಿಂದ ಬಂದಿದ್ದಾನೆ, ಅವನ ತಮ್ಮ, ಇದು ಯುದ್ಧದ ಸಮಯ ಅಂತ ಹೇಳಿದ್ರಲ್ಲ, ಕೈ ಕೊಟ್ಟರೆ ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಈಗ ಉತ್ತರ ಕೊಡ್ತಾರೆ ರಾಮದೇವರಿಗೆ. ಅದು ಆ ರಿಸ್ಕ್ ನೋಡಬೇಕಲ್ಲ. ಈಗ ಅಕಸ್ಮಾತ್ ಇವರಿಗೆ ಗೊತ್ತಿಲ್ಲ ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡಬೇಕಲ್ಲ. ತಮಗೆ ಗೊತ್ತಿದೆ ವಿಚಾರ ಬೇರೆ. ಅಕಸ್ಮಾತ್ ಕೈ ಕೊಟ್ಟರೆ ಏನು ಮಾಡಬೇಕೀಗ? ರಾಮದೇವ್ ಇರ್ತಾರೆ, ಯಾರು ಹೇಳ್ತಾರೆ ನೋಡಿ. ಸಬ್ರಹ್ಮಕಾಹ ಸುರಗಣಾಹ ಸಹದೈತ್ಯ ಮರ್ತ್ಯಾಹ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ ನೇಷಾಭಯಂ ನಾಮಮ ರಾತ್ರಿಚರಾದಮುಷ್ಮಾತ್ ಶುದ್ಧ ಸ್ವಭಾವ ಇತಿ ಚೈನವಹಂ ವಿಜಾನೆ. ಎಷ್ಟು ಒಳ್ಳೆಯ ಶ್ಲೋಕ ಇದು. ರಾಮದೇವ್ರ ತನ್ನ ಕೆಪಾಸಿಟಿ ಹೇಳ್ಕೊತ. ಇವರು ಬಾಲ್ವಿಕ್ರಮಣದಲ್ಲಿ ಹಾಗೆ ಬರುತ್ತೆ. ಸಬ್ರಹ್ಮಕಾಹ ಸುರಗಣಾಹ ಸಹದೈತ್ಯ ಮರ್ತ್ಯಾಹ ಸರ್ವೇ ಸಮೇತ್ಯ ಚ ಮಮ ಮದಂಗುಲಿ ಚಾಲನೇಪಿ ನೇಷಾಹ. ಇವನು ಕೈ ಕೊಟ್ರನ, ರಾವಣ ಬಂದ್ರನ, ಯಾಕೆ ತಲೆ ಕೆಡ್ಸ್ಕೊತೀರಿ? ಅವರಿವರಲ್ಲ, ಯಾರು ವರ ಇದೆ ಅಂತ ಹಾರಾಡ್ತಾವನೀಗ? ಬ್ರಹ್ಮದೇವ್ರದ್ದು, ರುದ್ರದೇವ್ರದ್ದು. ಅವರೇ ಬರಲಿ ಆಯಿತಾ? ವರ ಕೊಟ್ಟವರಲ್ಲ, ವರ ಕೊಟ್ಟವರೇ ಬರಲಿ. ಈಗ ಅವರೊಬ್ಬರೇ ಅಲ್ಲ, ಎಲ್ಲ ಒಂದಾಗಿಬಿಡಿ, ಎಲ್ಲ ರಾಕ್ಷಸರು ಎಲ್ಲ ಒಟ್ಟಾಗಿಬಿಡಲಿ. ಕಡೆಗೆ ಇಡೀ ಸಮಾಜನೇ ಒಟ್ಟಾಗಿಬಿಡಲಿ. ಸುರಗಣಾಹ ಸಹ ದೈತ್ಯ ಮರ್ತ್ಯಾಹ, ದೇವತೆಗಳು ರಾಕ್ಷಸರು ಮರ್ತ್ಯರು ತ್ರಿವಿಧ ಜೀವರು ಒಟ್ಟಾಗಿಬಿಡಲಿ, ನನ್ನೊಬ್ಬನ ಮೇಲೆ ಬರಲಿ. ಸರ್ವೇ ಸಮೇತ್ಯ, ಎಲ್ಲ ಒಟ್ಟಾಗಿ ನನ್ನ ಮೇಲೆ ಬಂದರೂ ಕೂಡ ನನಗೇನೋ ಎಷ್ಟು ಸುಲಭ ಗೊತ್ತಾನೆ, ಯುದ್ಧ ಮಾಡೋದಿಲ್ಲ. ಅದು ಮದಂಗುಲಿ ಚಾಲನೇಪಿ. ಆಚಾರ ಕೈ ಇಟ್ಟರು ಬೆರಳಿಟ್ರು ಅಂತ ಹೇಳ್ತಾರೆ, ಅಲುಗಾಡ್ಸೋಕ್ಕೆ ಸಾಧ್ಯ ಇಲ್ಲ. ತೇನ ವಿನ ತೃಣಮಪಿ ಆಚಾರ. ಈ ಮಾತು ಕೇಳಿದರೆ ರಾಮದೇವ್ರು ಯಾರು ಅಂತ ಗೊತ್ತಾಗುತ್ತೆ. ಈಗ ರಾಮದೇವ್ರಿದ್ದಾರೆ, ಇಂಥವ್ರು ಎಂತೆಗಳು ಓಡಾಡ್ತಾನೆ, ಇನ್ನೊಂದು ಸಹಾಯ ಬೇಕಾ? ಎಲ್ಲ ಒಟ್ಟಿಗೆ ಬಂದರೂ ಕೂಡ ಏನಾಗುತ್ತೆ? ಮದಂಗುಲಿ ಚಾಲನೇಪಿ ನ ಈಶಾಹ, ಸಮರ್ಥರಲ್ಲ. ಯುದ್ಧ ಮಾಡೋದು ದೂರ. ಅದು ಬಂತಲ್ಲ, ಇಬ್ಬರು ಧನುಸ್ಸು ಹಿಡ್ಕೊಂಡಾಗ ಅದು ನಿಂತ್ಕೊಂಡ್ಬಿಟ್ರು. ಯುದ್ಧ ಮಾಡೋಕ್ಕಾಗಲಿಲ್ಲ. ರುದ್ರದೇವ್ರ ಕಥೆ ಆಗಲೇ ಬಂದಿದೆ, ಈಗಾಗಲೇ ನಿಂತ್ಕೊಂಡ್ಬಿಟ್ರು. ಯುದ್ಧ ಮಾಡೋ ಪ್ರಶ್ನೆನೇ ಬರಲಿಲ್ಲ. ಅಂಥವ್ರು ಇರಬೇಕಾದ್ರೆ ಮಮ ಅಂಥವ್ರು ಆಫ್ಟರ್ ಆಲ್ ಒಬ್ಬ ರಾಕ್ಷಸ ಇವನು ವಿಭೀಷಣ. 4 ಜನ ಬಂದಿದ್ದಾರೆ ಹಿಂದ್ಗಡೆ. ಇವನನ್ನೇನು ಮಾಡ್ತಾನೆ ಇವನು? ಏನೂ ಮಾಡೋಂಗಿಲ್ಲ. ರಾತ್ರಿ ಚರಾದ ಅಮುಷ್ಮ ಅಷ್ಟೇ ಅಲ್ಲ, ಇದಿಷ್ಟು ನಿಮಗೋಸ್ಕರ ಹೇಳಿತ್ತು. ಆದರೆ ನನಗೆ ಗೊತ್ತು, ಶುದ್ಧ ಸ್ವಭಾವ ಇತಿ ಚೈನ ಹಂ ವಿಜಾನಿ. ಇವನು ಸ್ವರೂಪ ನನಗೆ ಗೊತ್ತು, ಅದು ಶುದ್ಧ ಇದ್ದಾನೆ, ಸ್ವೀಕಾರ ಮಾಡ್ತಾನೆ. ಇದು ರಾಮದೇವರು ಹೇಳಿದ ಮಾತು. ಅಂದರೆ ರಾಮದೇವರು ಏನೋ ಇಕ್ಕಟ್ಟಿ ಸಿಕ್ಕಾಕೊಂಡ್ಬಿಟ್ರು. ಈ ಕಡೆ ಹನುಮಂತನ ಬಿಡಾಗಿಲ್ಲ ಚೀಫು, ಅವ್ರನ್ನ ಬಿಡಾಗಿಲ್ಲ ಹೆಲ್ಪರ್ಸು ಅಂತೇಳಿ ಏನೋ ಒಂದು ಮಧ್ಯ ಕಾಜಿ ನ್ಯಾಯ ಅಂತ ಒಂದು ಮಾಡ್ತಾರಲ್ಲ, ಅದು ಮಾಡೋದೇನೋ ಬರೀಲಿ ಪೆಂಡಿಂಗ್ ಇಟ್ಟಿರೋಣ ಕೇಸನ್ನ, ಯುದ್ಧ ಮುಗಿದ್ಮೇಲೆ ನೋಡೋಣ ಅಂತಾಗೆಲ್ಲ ಮಾಡ್ಬೋದಾಗಿತ್ತು. ಮಾಡಲಿಲ್ಲ. ಡೆಸಿಷನ್ ತೊಗೊಂಡ್ಬಿಟ್ಟು. ಡೆಸಿಷನ್ ಇಲ್ಲದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಅದು ಎರಡನೇದಾಗಿ ಶುದ್ಧ ಸ್ವಭಾವ ಐತಿ ಚ ಏನಂ ಅಹಂ ವಿಜಾನೆ. ಮತ್ತು ಹನುಮಂತ ಹೇಳಿದ ಅಷ್ಟೇ ಇಲ್ಲ, ನನಗೆ ಗೊತ್ತು ಅಂತ ಹೇಳಿದ. ನನಗೆ ಗೊತ್ತು, ಹನುಮಂತ ಹೇಳಿದ ಸರಿ, ನನಗೂ ಗೊತ್ತಿದೆ, ಆದ್ದರಿಂದಾಗಿಯೇ ಕೇಳ್ತೇನೆ. ಬರೀ ಡಿಪೆಂಡೆನ್ಸ್ ಇಲ್ಲ ರಾಮದೇವರಿಗೆ, ಅಲ್ಲಿ ಯಾವ ಕಾಲಕ್ಕೂ ಇಲ್ಲ. ದೇವರಿಗೆ ಗೊತ್ತಿದೆ. ಈಗ ಕೆಲವು ಏನು ಮಾಡ್ತಾರೆ, ಅವ್ರ ಮಾತು ನಂಬಿ ಕೊಟ್ಟು ಬಿಡ್ತಾರೆ, ಆಮೇಲೆ ಮೋಸ. ಇನ್ನು ಮಾತು ನಂಬಿ ಹಾಳಾಗಿಬಿಟ್ಟಿದೆ. ಅದೇನಿಲ್ಲ. ರಾಮದೇವ್ರಿಗೆ ಏನು ಗೊತ್ತಿದೆ? ವಿಶ್ವತಶ್ಚಕ್ಷುರತ ವಿಶ್ವತೋ ಮುಖೋ ವಿಶ್ವತೋ ಬಾಹುರತ ವಿಶ್ವತಸ್ಮಾತ್. ಸಮಸ್ಯೆನೇ ಇಲ್ಲ. ಇದಿಷ್ಟು ಶ್ಲೋಕ ನೆನ್ಪಿಟ್ಕೊಂಡ್ಬಿಟ್ರೆ ಇಡೀ ರಾಮದೇವರ ಕೆಪಾಸಿಟಿ. ಅವರೇ ಹೇಳಿದ ಮಾತಿದು. ಅವರೆಲ್ಲ ಮತ್ತೆ ಅಲ್ಲಿ ಬರುತ್ತೆ. ರಾಮ ಕಂಟಿನ್ಯೂ 5-6 ಶಾಸ್ತ್ರ ಒಂದರಲ್ಲಿ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು. 5-6 ಬರುತ್ತೆ. ಅವರೆಲ್ಲ ಬಂದರೆ
ಅಂಗುಲ್ಯಗ್ರೇಣ ತಾನ್ ಹನ್ಯಾಂ, ಬೆರಳಲ್ಲ, ಬೆರಳು ತುದಿ ಉಗುರು, ಅದರಿಂದ ಹೊಡೆದಾಗ್ತೀನಲ್ಲ, ಅಷ್ಟರಿಂದ ನಾಶ ಮಾಡ್ತೀನಿ, ಆಯಿತಾ, ಯಾಕೆ ಯೋಚನೆ ಮಾಡ್ತೀರಿ ಅಂತೇಳಿ. ಇದು ರಾಮದೇವರ ನಿಜವಾದ ತಾವೇ ಹೇಳ್ಕೊಂಡ ಸಾಮರ್ಥ್ಯ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಚೈನಮಹಂ ವಿಜಾನೆ. ಇಷ್ಟೆಲ್ಲ ಹನುಮಂತನ ಮಾತು ಸಪೋರ್ಟ್ ಮಾಡಿ ಅದಕ್ಕೆ ಕಾರಣ ಕೊಟ್ಟು ಅವನು ಸರಿಯಾಗಿ ಮಾತಾಡಿದ್ದಾನೆ ಹನುಮಂತ. ಆಚಾರ್ಯ ಸರಿಯಾಗಿ ಪ್ರಮಾಣ ಕೊಟ್ಟೆ ಹೇಳ್ತಾರೆ, ಆದ್ದರಿಂದ ಅದನ್ನು ಒಪ್ಪಲೇಬೇಕು. ಪ್ರಮಾಣ ಕೊಡದೆ ಹೇಳೋದು ಬೇರೆ. ಇಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಅವಾಗ ಯಾರು ಮಾತು ನಡೆಯುತ್ತಾಗ? ಇಬ್ಬರು ಸರಿ ಹೇಳಿರ್ಬೋದು, ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಲಿಲ್ಲ ಅನ್ನೋದು ಮೈನಸ್ ಪಾಯಿಂಟ್. ಅದು ಮನೆಯಲ್ಲಿದೆ ತರ್ತೀನಿ ಅಂತಾನೆ, ಈಗ ಟೈಮ್ ಇಲ್ಲ ಈಗ ತರಲಿಕ್ಕೆ, ಹೋಯ್ತು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಸತ್ಯ ಹೇಳಿದ್ರು ಕೂಡ ಆ ಮಾತಿಗೆ ಬೆಲೆ ಇಲ್ಲ. ಡಾಕ್ಯುಮೆಂಟೇಷನ್ ಇಲ್ಲದೆ ಹೋದರೆ ಸ್ಟೇಟ್ಮೆಂಟಿಗೆ ಮೀನಿಂಗ್ ಇರೋದಿಲ್ಲ. ಹನುಮಂತ ಹಾಗೆ ಮಾಡಿದ್ದ. ಇದು ಚೈನ ಮಹಂ ವಿಜಾನೆ, ಜಾನೆ ಅಲ್ಲ ಮತ್ತೆ ವಿಜಾನೆ. ವಿಜಾನೆ ಅಂದ್ರೇನು? ವಿಷ್ಣುರಹಂ ಜಾನೆ, ವಿ ಅಂದರೆ ವಿಷ್ಣು, ಅಥವಾ ವಿಶೇಷತಾ ಜಾನೆ, ವಿಶಿಷ್ಟತಾ ಜಾನೆ, ಎಲ್ಲ ನನಗೆ ಗೊತ್ತಿದೆ. ವಿಲಕ್ಷಣ ನನ್ನ ಜ್ಞಾನ ಬಿಡಿದವ್ರ ಜ್ಞಾನ ಇದ್ದಂತೆ ಅಲ್ಲ. ನೋಡಿ, ಸರ್ಟಿಫಿಕೇಟ್ ಆನ್ ದಿ ಬೇಸಿಸ್ ಆಫ್ ಸರ್ಟಿಫಿಕೇಟ್ ಅಲ್ಲ, ಐ ನೋ ಇಮ್ ಡೈರೆಕ್ಟ್ಲಿ ಅಂತ. ಇದು ರಾಮದೇವರ ಶಕ್ತಿ. ಸಬ್ರಹ್ಮ ಕಾಹ ಸುರಗಣ, ಸಬ್ರಹ್ಮ ಇದೆ, ಈ ಕಾಹ ಯಾಕೆ ಬಂತು ಮಧ್ಯೆ ಅಂತ ಹೇಳಿದ್ರೆ, ಕಾ ಅಂದರೆ ವಾಯುದೇವರು, ಬ್ರಹ್ಮದೇವರು, ವಾಯುದೇವರು ಮೊದಲಾದವರು. ಅವ್ರು ಯಾರು ಬರೋದಿಲ್ಲ ಎಂಬ ವಿಚಾರ ಬೇರೆ, ಬಂದರೆ ನಾನು ಬಿಡೋದಿಲ್ಲ ಎಂಬ ವಿಚಾರನೂ ಬೇರೆ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರುತ್ತೆ. ಶಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯ ಸುರಾಹ, ಗೊತ್ತಾಯ್ತಾ? ವಿಮುಖಾಯ ಧರವು ಯಾಂತಿ. ಬ್ರಹ್ಮ ರುದ್ರಾದಿ ಎಲ್ಲ ದೇವತೆಗಳು ಕೂಡ ದೇವರಿಗೆ ವಿರುದ್ಧವಾಗಿ ನಿಂತಿರುವ ಸ್ಥಿತಿ ಏನಾಗುತ್ತೆ? ನಾಯಿ ಪಾಡಾಗತ್ತೆ ಅಂತೇಳಿ. ಅದು ಎಷ್ಟು ಅದೇ ಮಾತಿನ ಎಕ್ಸ್ಪ್ಲೇಷನ್ ಇದ್ದಾಗಿದೆ. ಅವ್ರು ಆಗೋದಿಲ್ಲ ವಿಚಾರ ಬೇರೆ, ತರ್ಕ ಅದು ಆಗೋದಿಲ್ಲ. ಆದರೆ ಏನಾಗ್ತಾರೆ ಮೊದಲು ಹೇಳ್ತಾರೆ. ಜ್ಞೇಶಾ ಭಯಂ ನಮ್ಮ ನಾತ್ಯಚರಾದ ಮುಷ್ಮಾತ್ ಶುದ್ಧ ಸ್ವಭಾವ ಇತಿ ಚ ಏನಂ ಅಹಂ ವಿಜಾನೇ. ಅಲ್ಲಿಗೆ ಅದು ಒಂದು ಘಟ್ಟ ಮುಗಿದಿದೆ. ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಇದಿಷ್ಟು ಪ್ರತಿಯೊಂದು ಮಾತನ್ನು ಗಮನಿಸಿದರೆ ಅದೇನು ನಡೀತು. ಇಲ್ಲೊಂದು ಭಾರಿ ತಮಾಷೆ ಬರುತ್ತೆ. ಅಲ್ಲಿ ಸುಗ್ರೀವ ಭಾವಳ ಇದು ಮಾಡ್ತಾನೆ, ರಾಮದೇವ್ರು ನೋಡ್ಬೇಕಲ್ಲಿ ನಡೆಸಿದ್ದು. ಸುಗ್ರೀವ ಬಾಯಿಲೆ ನೀನು ಕರ್ಕೊಂಬವನ್ನ ಅಂತ ಹೇಳ್ತಾನೆ. ಹನುಮಂತರಿಗೆ ಹೇಳೋದಿಲ್ಲ, ಯಾಕೆ? ಸುಗ್ರೀವನ ಬಿಟ್ಟೆ ಅಂತ ಆಗಬಾರ್ದು. ಹೇಗದು ರಾಜಕೀಯ ನೀತಿ ಅಂತ ಹೇಳ್ತೇವಲ್ಲ, ಅವ್ರ ಕೈಲೇ ಮಾಡಿಸ್ಬಿಟ್ರೆ ನನಗೊಂದು ರೆಸ್ಪೆಕ್ಟ್ ಸಿಕ್ತು ಅಂತ ಆತನಿಗೆ ಒಂದು ಸ್ಥಾನ ಸಿಕ್ತಲ್ಲ, ಆತ ರೆಕಗ್ನಿಷನ್ ಸಿಕ್ತು, ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಬಂತು. ಇಬ್ಬರು ಕೈ ಹಿಡ್ಕೊಂಡಿರ್ತಾರಲ್ಲ ಗಲಾಟೆ ಮಾಡಿದವರು, ಅವಾಗ ಏನು ಮಾಡಬೇಕಾಗತ್ತಾಗ? ಫ್ರೆಂಡ್ಶಿಪ್ ಒಪ್ಕೋಬೇಕಾಗತ್ತೆ. ಸುಗ್ರೀವ ಕರ್ಕೊಂಡು ಹೋಗೋದು, ನೀನೇ ಕರ್ಕೊಂಬಾರ, ಬಂದಿದ್ದಾನಲ್ಲ ನಿಂತಿದ್ದಾನೆ ಬಾಗಿಲ ಕಾಯ್ತಾ ಇದ್ದಾನೆ, ನೀನು ಕರ್ಕೊಂಬ ಅಂತ ಹೇಳ್ತಾನೆ. ಆಗ ಸುಗ್ರೀವ ಹೋಗೇ ಬಿಡಲ್ಲ ಅಂತ ಹೇಳಿದಾರೆ. ನೋಡು ಸುಗ್ರೀವ, ತಲೆ ಕೆಡಿಸ್ಕೋಬೇಡ, ಈ ಭಾರಿ ಚೆನ್ನಾಗಿದೆ ಮಾತು. ಆನಯೇನಂ ಹರಿಶ್ರೇಷ್ಠ ದತ್ತಮ ಶಾಭಯಂ ಮಯ ವಿಭೀಷಣೋವಾ ಸುಗ್ರೀವ ಯದಿವಾ ರಾವಣ ಸ್ವಯಂ. ಹೋಗಿ ಕರ್ಕೊಂಡು ಬಾ. ಅವನ್ನೆಲ್ಲ ವಿಭೀಷಣ ಕರ್ಕೊಂಬರಲ್ಲ ಅಂತ ಕೇಳಬೇಡ, ರಾವಣ ಬಂದರೂ ಕರ್ಕೊಂಡು ಬಂದು ಆಯಿತಾ, ರಕ್ಷಣೆ ಕೊಡ್ತೇವೆ. ಇನ್ನು ಕತೆ ಇನ್ನೇನು ಹೇಳೋಗಿಲ್ಲೇ ಇಲ್ಲ. ರಾವಣನ ತಮ್ಮ ಅಂತ ಬಿಡೋದಲ್ಲ, ರಾವಣ ಬಂದರೂ ರಕ್ಷಣೆ ಕೊಡ್ತೇವೆ. ಇದು ರಾಮದೇವರು ಎಷ್ಟು ವಿಶಾಲವಾಗಿದ್ದಾರೆ ಎಂಬುದಕ್ಕೆ ಸಾಕ್ಷಿ, ನಿರ್ಭಯ ಎಂಬುದಕ್ಕೆ ಸಾಕ್ಷಿ. ಅದೆಲ್ಲ ರಾಮಾಯಣದ ಶ್ಲೋಕಗಳು ನೋಡಿದಾಗ ಆಚಾರ್ಯ ಮಾತು ಎಷ್ಟು ನಮಗೆ 100% ವ್ಯಾಲಿಡ್ ಅಂತ ಗೊತ್ತಾಗುತ್ತೆ. ಯಾರು ಅದು ಹೇಳಿದ್ರು, ಈ ಕೊನೆಗೆ ಇನ್ನೂ ಚಾನ್ಸ್ ಕೊಡ್ತಾರೆ, ಮತ್ತೆ ಇಷ್ಟ ಇಲ್ಲ ಇನ್ನೂ ಮುಂದೆ ಕೂಡ ಕೊಡ್ತಾ ಹೋಗ್ತಾರೆ. ಅವೆಲ್ಲ ಮಾಡಿಕೊಡೋದೇ ಇಲ್ಲ.